ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದಿನ ಒಂದು KA ಡಿಪಾರ್ಟ್ಮೆಂಟ್ನ ಒಂದು ಸ್ಪೆಷಲ್ ಟಾಪಿಕ್ ಬಂದು ನಾವು ಎರಡನೇ ಟಾಪಿಕನ್ನು ನೋಡ್ತಾ ಬರಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ತಿಳಿಸಿದ ಹಾಗೆ ಮೊದಲ ಕ್ಲಾಸಲ್ಲಿ ಹೇಳಿದ್ದೀನಿ, ಟೋಟಲ್ 100 ಟಾಪಿಕ್ಗಳನ್ನು ನಾವು ಚೂಸ್ ಮಾಡಿಕೊಂಡು ಒಂದು KA ಡಿಪಾರ್ಟ್ಮೆಂಟ್ ಎಕ್ಸಾಮ್ ಓರಿಯೆಂಟೆಡ್ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ 100 ಟಾಪಿಕ್ ಅಂತ ಹೇಳಿದ್ವಿ. ಇಫ್ ಇನ್ ಕೇಸ್ ನೋಟಿಫಿಕೇಷನ್ ಡಿಲೇ ಆಗಿ, ಇಫ್ ಇನ್ ಕೇಸ್ ನೋಟಿಫಿಕೇಷನ್ ಲೇಟ್ ಆಗಿಬಿಟ್ಟು ತದನಂತರ ಎಕ್ಸಾಮ್ಗಳಾಗೋದಾದರೆ ಅದು ಸರಣಿಗಳು ಇದೇ ರೀತಿ ಮುಂದುವರಿತಾ ಹೋಗ್ತವೆ. ಬಟ್ ಮೇನ್ ಫೋಕಸ್ KA ಡಿಪಾರ್ಟ್ಮೆಂಟಿಗೆ ಮುಂಬರುವಂತಹ ಒಂದು PSI ಆಗಿರ್ಬೋದು, PC ಆಗಿರ್ಬೋದು ಮತ್ತು ವಿಲೇಜ್ ಅಕೌಂಟೆಂಟು ತುಂಬ ಹುದ್ದೆಗಳು ಅತಿ ಹೆಚ್ಚಾಗಿ ನೋಟಿಫಿಕೇಷನ್ ಆಗೋದು ಈ 3 ಡಿಪಾರ್ಟ್ಮೆಂಟಿಂದ. ಸೊ ಹಾಗಾಗಿ ಇಷ್ಟು ಹುದ್ದೆಗಳಿಗೂ ಸಹ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ KA ಡಿಪಾರ್ಟ್ಮೆಂಟ್ ಇತ್ತೀಚಿನ ಪರೀಕ್ಷೆಗಳಲ್ಲಿ ಒಂದು ಈಸಿ ಲೆವೆಲ್ ಅಥವಾ ಅವರೇಜ್ ಲೆವೆಲ್ ಅಥವಾ ಡಿಫಿಕಲ್ಟ್ ಲೆವೆಲ್ ಯಾವ ರೀತಿ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ, ಯಾವ ಟಾಪಿಕ್ ಮೇಲೆ ಅತಿ ಹೆಚ್ಚಾಗಿ ಅವ್ರು ಫೋಕಸ್ ಮಾಡಿ ಡಿಫ್ರೆಂಟ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಶುರುವಾಗಿದ್ದೆ ಈ KA ಸ್ಪೆಷಲ್, ಅಂದರೆ ಮಿಷನ್ 500. ಓಕೆ, ಮಿಷನ್ KA ಟಾಪಿಕ್ ಆಗಿರ್ತದೆ. ಈ ಮಿಷನ್ KAಯಲ್ಲಿ ನಿಮಗೆ 100ಕ್ಕೆ 100 ಟಾಪಿಕ್ಗಳನ್ನು ಅತಿ ಹೆಚ್ಚಾಗಿ ಕೇಳಿರುವಂಥದ್ದನ್ನ ಎಷ್ಟು ಡೆಪ್ತ್ ಆಗುತ್ತೋ ಅಷ್ಟು ಡೆಪ್ತ್, ಮತ್ತು ಯಾವ ರೀತಿ ಕೇಳ್ತಾನೆ ಎಲ್ಲನೂ ಡೆಪ್ತ್ ಅಂತಲ್ಲ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ 100 ಟಾಪಿಕ್ಗಳಲ್ಲಿ ನೀವು ಕಡ್ಡಾಯವಾಗಿ ಎಷ್ಟು ಆಳವಾಗಿ ಆ ಟಾಪಿಕನ್ನು ತಿಳ್ಕೊಂಡಿರ್ಬೇಕಂತ ತಿಳಿಸ್ಕೊಡೋದಕ್ಕೋಸ್ಕರ ಶುರು ಮಾಡಿದ್ದೆ ಈ ಮಿಷನ್ KA ಸ್ಪೆಷಲ್ 100 ಟಾಪಿಕ್ಸ್ ಆಗಿರ್ತದೆ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ 1ನೇ ಟಾಪಿಕಲ್ಲಿ ನಿಮಗೆ ಒಂದು ಸೌರಶಕ್ತಿಯ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಓಕೆ, ಸೌರಶಕ್ತಿ, ಓಕೆ, ಸೋಲಾರ್ ಪವರ್ ಪ್ಲ್ಯಾಂಟ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದೆ. ಅಂದರೆ ಸೌರ ವಿದ್ಯುತ್ ಸ್ಥಾವರಗಳಂತ ಏನು ಕರಿತಾ ಬರ್ತೀವಿ ಅದ್ರ ಬಗ್ಗೆ ಮಾಹಿತಿನ 1ನೇ ಟಾಪಿಕಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ತ್ರಿವೇಣಿ BM ಯೂಟ್ಯೂಬ್ ಚಾನಲಲ್ಲೇ ನೀವು 1ನೇ ಕ್ಲಾಸನ್ನು ನೋಡಿಬಿಟ್ಟು 2ನೇ ಕ್ಲಾಸಿಗೆ ಬರಬೇಕು. ಕೆಲವೊಂದು ಇಂಟರ್ಲಿಂಕನ್ನು ತೊಗೊಳ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಅಬ್ದಿ ಅಕಾಡೆಮಿಗೆ ಎಲ್ರಿಗೂ ಸಹ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಡೈರೆಕ್ಟ್ ಲಿಂಕ್ ಇರುತ್ತೆ, ಜಾಯ್ನ್ ಆಗ್ತಾ ಬರ್ಬೋದು, ಅಥವಾ ಈ ರೀತಿ ಫುಲ್ ಸರ್ಚ್ ಮಾಡಿದರೆ ನಿಮಗೆ ಸಿಗ್ತಾ ಬರುತ್ತೆ. ಇಫ್ ಇನ್ ಕೇಸ್ ಬೇರೆ ಏನಾದರೂ ಎನ್ಕ್ವೈರಿ ಮಾಡಬೇಕಂದ್ರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ತಾ ಅಥವಾ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ಸೊ ಇಂದಿನ ಟಾಪಿಕ್ ಬಂದು ನಾವು ನವೀಕರಿಸಬಹುದಾದ ಇಂಧನ ಮತ್ತು ನವೀಕರಿಸಲಾಗದ ಇಂಧನದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಕು. ನಿಮಗೆ UPSCಯಿಂದ ಹಿಡಿದು PC ಅಂದರೆ FDI, SDI, KS ಎಲ್ಲ ಎಕ್ಸಾಮ್ಗಳಲ್ಲೂ ರಿಪೀಟ್ ಆಗಿರುವಂಥ ಟಾಪಿಕ್ಕು ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನೋಡಿ ಇಮೇಜ್ ನೋಡ್ತಾ ಇದ್ದೀರಾ. ಸೊ ನಮಗೆ ಡಿಫ್ರೆನ್ಸನ್ನು ನೀವು ತಿಳ್ಕೊಬೇಕಾಗುತ್ತೆ. ರಿನ್ಯೂವಬಲ್ ಅಂತ ನಮಗೆ ನವೀಕರಿಸಬಹುದಾದ ಇಂಧನ, ನವೀಕರಿಸಲಾಗದ ಇಂಧನಗಳು ಅಂತ ಟಾಪಿಕ್ಕು ನಮಗೆ 100ಕ್ಕೆ 100% ಎಲ್ಲ ಎಕ್ಸಾಮ್ಗಳಲ್ಲೂ ಸಹ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನಮಗೆ ಸೌರ ವಿದ್ಯುತ್ತಿಂದ ಬರುವಂಥದ್ದಾಗಿರ್ಬೋದು, ಅಥವಾ ಕಲ್ಲಿದ್ದಲಾಗಿರ್ಬೋದು, ಅಥವಾ ಪೆಟ್ರೋಲಿಯಂಗಳಾಗಿರ್ಬೋದು, ಅಥವಾ ಮರಗಳಾಗಿರ್ಬೋದು, ಮತ್ತು ಒಂದು ವಿಂಡ್ ಎನರ್ಜಿ ಆಗಿರ್ಬೋದು, ಇವೆಲ್ಲ ಯಾವುದಕ್ಕೆ ನವೀಕರಿಸಬಹುದು ಮತ್ತು ನವೀಕರಿಸಲಾಗದ ಇಂಧನಗಳಿಗೆ ಉದಾಹರಣೆಗಳು, ಮತ್ತು ಅವುಗಳಿಗೆ ಏನು ಡಿಫ್ರೆನ್ಸ್ ಇದೆ, ಅವುಗಳ ಅನುಕೂಲಗಳೇನು, ಅತಿ ಹೆಚ್ಚಾಗಿ ಯಾವ ದೇಶಗಳಲ್ಲಿ ಬಳಸ್ತಾರೆ ಅಂತ ತಿಳ್ಕೊಂಡಿದ್ದೆ ಆದಲ್ಲಿ ಖಂಡಿತ ಇಲ್ಲಿ ನಿಮಗೆ ಅಂಕಗಳು ಖಂಡಿತ ಬಂದೇ ಬರ್ತವೆ. ಸೊ ನೋಡಿ, ಯಾವುದೇ ಒಂದು ಟಾಪಿಕನ್ನು ತೊಗೊಂಡ್ರೆ ನಾವು ಎಷ್ಟು ಓದಿರ್ಬೇಕಂತ ತಿಳ್ಕೊಬೇಕಾಗುತ್ತೆ. ಫಸ್ಟ್ ಇದರ ಬಗ್ಗೆ ನಮಗೆ ಈ ಇಂಧನಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ, ಮತ್ತು ಅದರ ವಿಧಗಳಿದಾವೆ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಮತ್ತು ಅವೆರಡಕ್ಕೂ ವ್ಯತ್ಯಾಸಗಳು ಏನಿದೆ. ಯಾವತ್ತು ಈ ಥರ ಕಂಪ್ಯಾರಿಸನ್ ಟಾಪಿಕ್ಸ್ ಇರ್ತಾವೋ ಕೆಲವೊಮ್ಮೆ ವ್ಯತ್ಯಾಸಗಳ ಮೇಲೆ ನಿಮಗೆ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದನ್ನು ಕಂಪಲ್ಸರಿ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಇನ್ನು ಉದಾಹರಣೆಗಳು ಕಂಪಲ್ಸರಿ ಬೇಕಾಗಿ ಆಗುತ್ತೆ. ಇನ್ನು ಇಂಧನ ದೇಶಗಳು ಇವೆಲ್ಲ ಅತಿ ಹೆಚ್ಚಾಗಿ ಎಲ್ಲೆಲ್ಲಿ ಉತ್ಪಾದನೆ ಮಾಡ್ತಾರೆ, ಯಾವುದು ಫೇಮಸ್ ಇದ್ದಾವೆ ದೇಶಗಳಂತ ತಿಳ್ಕೊಬೇಕಾಗುತ್ತೆ, ಮತ್ತು ಅದರ ಅನುಕೂಲಗಳನ್ನು ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ ಸ್ನೇಹಿತರೆ. ಸೊ ಈಗ ನಮಗೆ ಒಂದು PSI ಆಗಿರ್ಬೋದು, PC ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ KPSC ನಡೆಸುವಂತಹ FD SDA ಹುದ್ದೆಗಳಿಗೆ ಯಾವ ರೀತಿ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ ಕಂಪಲ್ಸರಿ ನೀವು ಓದಿರಲೇಬೇಕಾಗುತ್ತೆ. ಅಷ್ಟು ಅಂಶಗಳನ್ನು ತಿಳಿಸುವ ಜವಾಬ್ದಾರಿ ನಂದಾಗಿರ್ತದೆ ಸ್ನೇಹಿತರೆ. ನಾನೇನು ಹೇಳಿದ್ದೀನಿ ಅಷ್ಟರಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನೀವು ಅದನ್ನು ಓದೋವೇ ಪರ್ಫೆಕ್ಟಾಗಿ ಓದಿರಬೇಕಾಗುತ್ತೆ. ಇಲ್ಲಿ ಕಂಪ್ಲೀಟ್ ನಾನು ಯಾವುದೇ ಥರ ಅರ್ಥ ಮಾಡಿಸಲ್ಲ. ಕೆಲವೊಂದು ಟಾಪಿಕ್ಗಳನ್ನು ಅದಕ್ಕೆ ಆದಂಥ ಎಕ್ಸ್ಪರ್ಟ್ಗಳು ಇರ್ತಾರೆ, ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇಂಧನ ಅಂದ್ರೇನು, ಇದಕ್ಕೆ ನವೀಕರಿಸಬಹುದಾದ ಇಂಧನ ಒಂದು ವರ್ಡಿಗೆ ಮಿನಿಮಮ್ 30-40 ಮಿನಿಟ್ಸ್ ಹೇಳುವಂಥ ಒಂದು ಎಷ್ಟೋ ಜನ ಫ್ಯಾಕಲ್ಟೀಸ್ಗಳು ಅವ್ರು ಹೇಳ್ತಾ ಬರ್ತಾರೆ. ಬಟ್ ನಾನಿಲ್ಲಿ ನಿಮಗೆ ವೈಯಕ್ತಿಕ ಮಾರ್ಗದರ್ಶನ, ನಿಮಗೆ ಕಂಪ್ಲೀಟ್ ಮೆಂಟರಿಂಗ್ಶಿಪ್ ಕೊಡ್ತಿರೋದ್ರಿಂದ ಏನು ಓದಬೇಕು, ಏನು ಓದಬಾರ್ದು, ಎಕ್ಸಾಮಲ್ಲಿ ಏನು ಕೇಳ್ತಾನೆ ಅಂತ ನಿಮಗೆ ಆದಷ್ಟು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಬರ್ತೀನಿ. ಹಾಗಿದ್ದಲ್ಲಿ ಮಾತ್ರ ಆದಷ್ಟು ಬೇಗ ನಾವು 100 ಟಾಪಿಕ್ಗಳನ್ನು ಮುಗಿಸ್ತಾ ಬರ್ಬೋದು. ಓಕೆ, ಸೊ ಇದೇ ನಾವು ಏನು ಮಿಷನ್ 500 ಅಂತ ಏನು ಬ್ಯಾಚ್ಗಳನ್ನು ಮಾಡ್ತಾ ಬಂದಿದ್ದೀನಿ, ವೈಯಕ್ತಿಕ ಮಾರ್ಗದರ್ಶನ ಪೇಯ್ಡ್ ಬ್ಯಾಚ್ಗಳು, ಅದರಲ್ಲಿ ನಾನು ಇಷ್ಟೇ ಹೇಳ್ಕೊಡೋದು. ಹಾಗಾಗಿ ಹುಡುಗರಿಗೆ ಆದಷ್ಟು ಬೇಗ ಸಿಲೆಬಸನ್ನು ಮುಗಿಸಿ ರಿವಿಷನನ್ನು ಮಾಡಿಸಿ ವೀಕ್ಲಿ ಟೆಸ್ಟ್ ಸೀರೀಸು ಮತ್ತು ಡೈಲಿ ಕ್ವಿಜ್ಗಳನ್ನು ಕೊಡ್ತಾ ಅವ್ರನ್ನ ಟ್ರೈನ್ ಅಪ್ ಮಾಡ್ತಾ ಬರ್ತಿರ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಗೆ ಯಾರಿಗೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಜಾಯ್ನ್ ಆಗ್ತಾ ಬರಬೇಕು. ಸೊ ಇವಾಗ ಒಂದೊಂದಾಗಿ ನೋಡ್ತಾ ಬರೋಣ.
ಸೊ ಮೊದಲ ಬಾರಿಗೆ ಈಗ ನಾವು ಡೆಫಿನೇಷನನ್ನು ನೋಡ್ತಾ ಬರಬೇಕಾಗುತ್ತೆ. ಡೆಫಿನೇಷನ್ ನಿಮಗೆ ಕೇಳೋದಿಲ್ಲ. ಓಕೆ, ನಮಗೆ ವಾಟ್ ಈಸ್ ಎನರ್ಜಿ, ಎನರ್ಜಿ ಅಂದರೆ ಇಂಧನ ಅಂದರೆ ಏನು ಅಂತ ಕೇಳ್ತಾ ಬರ್ತಾನೆ. ಸೊ ಇಂಧನ ಅಂತ ಬಂದ ತಕ್ಷಣ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ನಮಗೆ ಇದು ಶಕ್ತಿ ಅಲ್ಲ, ಇಂಧನ ಆಗಿರ್ತದೆ. ಇಲ್ಲಿ ಕೆಲಸ ಮಾಡುವಂತಹ ಸಾಮರ್ಥ್ಯ, ಯಾವುದೇ ಒಂದು ಎನರ್ಜಿಯನ್ನು ಏನಂತ ಕರಿತೀವಿ, ಕೆಲಸ ಮಾಡುವ ಸಾಮರ್ಥ್ಯವನ್ನು ನಾವು ಎನರ್ಜಿ, ಶಕ್ತಿ ಅಂತ ಕರಿತಾ ಬರ್ತೀವಿ ಅಥವಾ ಇಂಧನ ಅಂತ ಕರಿತಾ ಬರ್ತೀವಿ. ಇದು ಏನಕ್ಕೆ ನಮಗೆ ಅಗತ್ಯತೆ ಇದೆ, ಒಂದು ಆರ್ಥಿಕ ಬೆಳವಣಿಗೆ ಅಂದರೆ ಎಕನಾಮಿಕ್ ಗ್ರೋತಿಗಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕರಣಕ್ಕಾಗಿರ್ಬೋದು, ಮತ್ತು ಸಾರಿಗೆ ಮತ್ತು ಕೃಷಿ ಮತ್ತು ಮಾನವನ ಅಭಿವೃದ್ಧಿಗೆ ಇದು ಅತ್ಯಗತ್ಯವಾಗಿ ಕಾರಣವಾಗಿರ್ತದೆ ಸ್ನೇಹಿತರೆ. ಯಾಕಂದರೆ ನಮಗೆ ಎನರ್ಜಿಗಳು ಅಂತ ಬಂದಾಗ ನವೀಕರಿಸಲಾಗದ ಎನರ್ಜಿಗಳು ತುಂಬಾ ನಮ್ಮ ಒಂದು ಜೀವನದಲ್ಲಿ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ತಾ ಬರ್ತವೆ. ಅದು ಯಾವ ರೀತಿ ವಹಿಸ್ಕೊಳ್ಳುತ್ತೆ ಅಂತಾಗ ನಿಮಗೆ ಉದಾಹರಣೆಗಳನ್ನು ನೋಡಿದಾಗ ತುಂಬ ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಅವುಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಇಲ್ಲಿ ನಮಗೆ ಇಂಧನ ಮೂಲಗಳನ್ನು ನಮಗೆ ಎಷ್ಟು ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ನಮಗೆ ವಾಟ್ ಈಸ್ ಎನರ್ಜಿ ಅಂತ ಬಂದಾಗ ಡೆಫಿನೇಷನ್ ಅಂತ ತಿಳ್ಕೊಂಡು ಇದೊಂದು ಕೆಲಸ ಮಾಡುವಂತಹ ಸಾಮರ್ಥ್ಯ, ಇದು ಏನು ಉಪಯೋಗ ಇದೆ, ಆರ್ಥಿಕ ಬೆಳವಣಿಗೆಗಿದೆ, ಕೈಗಾರಿಕರಣಕ್ಕೆ, ಸಾರಿಗೆ ಮತ್ತು ಕೃಷಿ, ಮಾನವ ಅಭಿವೃದ್ಧಿಗೂ ತುಂಬಾ ಇರ್ತವೆ. ಎಲ್ಲದಕ್ಕೂ ಅತ್ಯಗತ್ಯ, ಮಾನವನಿಗೆ ಏನು ಬೇಕು ಅಭಿವೃದ್ಧಿಗೆ ಅವೆಲ್ಲದಕ್ಕೂ ಸಹ ಯೂಸ್ಫುಲ್ ಆಗುವಂಥದ್ದೇ ಈ ಎನರ್ಜಿಗಳಾಗಿರ್ತವೆ. ಅದರಲ್ಲಿ 2 ವಿಧಗಳನ್ನಾಗಿ ವಿಂಗಡಣೆ ಮಾಡ್ತಾ ಬರ್ತಾರೆ. ಒಂದು ನವೀಕರಿಸಬಹುದಾದ ಇಂಧನ, ರಿನ್ಯೂವಬಲ್ ಎನರ್ಜಿ ಅಂತ ಕರಿತಾ ಬರ್ತೀವಿ. ಇನ್ನೊಂದು ನವೀಕರಿಸಲಾಗದ ಇಂಧನ ಅಂತ ಕರಿತಾ ಬರ್ತೀವಿ. ಎರಡಕ್ಕೂ ಡೆಫಿನೇಷನ್ನ ತಿಳ್ಕೊಬೇಕು, ತುಂಬ ಸಿಂಪಲ್ ಆಗಿರ್ತದೆ. ಯಾವುದು ಮರುಬಳಕೆ ಅಥವಾ ಮರುಪೂರೈಕೆ ಮಾಡ್ಬೋದು, ಅದನ್ನು ನವೀಕರಿಸಬಹುದಾದ ಇಂಧನ ಅಂತ ಕರಿತೀವಿ. ಯಾವುದು ಮರುಪೂರೈಕೆ ಅಥವಾ ಮರುಬಳಕೆ ಮಾಡೋಕ್ಕಾಗೋದಿಲ್ಲ, ಅವುಗಳನ್ನು ನವೀಕರಿಸಲಾಗದ ಇಂಧನ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಡೆಫಿನೇಷನ್ನ ಅಫಿಷಿಯಲಾಗಿ ಓದ್ಕೊಳ್ಳಿ. ಇನ್ನು ಅನ್ಅಫಿಷಿಯಲಿ ಯಾವ ರೀತಿ ನೆನ್ಪಿಟ್ಕೋಬೇಕಿದ್ರು ಅಂತಲೂ ಸಹ ನಾನು ನಿಮಗೆ ಟ್ರಿಕ್ಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಎಸ್, ಈಗ ನೀವು ಇಲ್ಲಿ ಉದಾಹರಣೆಗಳನ್ನು ನೋಡ್ತಾ ಬರಬೇಕು. ಎಕ್ಸಾಮಲ್ಲಿ ಇಷ್ಟೊತ್ತೇನು ಹೇಳಿದೆ ಅದು ನಿಮಗೆ ಬೇಸಿಕ್ಕಾಗಿ ಒಂದು ಕಾಮನ್ ಸೆನ್ಸಾಗಿ ತಿಳ್ಕೊಂಡಿರಲೇಬೇಕಾಗುತ್ತೆ ಅಷ್ಟು. ಬಟ್ ಇಲ್ಲಿ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಆಗೋದು, ಇಲ್ಲಿ ನೀವು ಎಷ್ಟೇ ಓದಿದರೂ ಸಹ ಅವರು ಕನ್ಫ್ಯೂಷನ್ ಮಾಡೋ ಥರ ಆಪ್ಷನ್ ಕೊಡೋದೆ ಈ ಒಂದು ಟಾಪಿಕಲ್ಲಿ. ನವೀಕರಿಸಬಹುದಾದ ಇಂಧನ ಅಂತ ಬಂದಾಗ ಇದರ ಡೆಫಿನೇಷನ್ ಏನು, ನವೀಕರಿಸಬಹುದಾದ ಶಕ್ತಿಯು ನೈಸರ್ಗಿಕವಾಗಿ ಮರುಪೂರಣಗೊಂಡ ಅಥವಾ ಮರುಪೂರೈಕೆಗೊಂಡಂತಹ ಮೂಲಗಳಿಂದ ಬರುವಂಥದ್ದಾಗಿರ್ತದೆ. ಏನು ನಮಗೆ ಈಗ ಇವತ್ತು ನಾವು ಖರ್ಚು ಮಾಡಿರ್ತೀವಿ, ಅದು ನಾಳೆ ನಮಗೆ ಸಿಗುತ್ತೆ ಅನ್ನೋದಾದರೆ ಅವುಗಳನ್ನು ನಾವು ನವೀಕರಿಸಬಹುದಾದ ಶಕ್ತಿ ಅಂತ ಕರಿತೀವಿ. ಇಫ್ ಇನ್ ಕೇಸ್ ಇವತ್ತು ಎಲ್ಲ ಯೂಸ್ ಮಾಡ್ಕೊಂಡು ನಾಳೆ ನಮಗೆ ಸಿಗಲ್ಲ ಅನ್ನೋದಾದರೆ ಅವುಗಳನ್ನು ನವೀಕರಿಸಲಾಗದ ಶಕ್ತಿ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಅಷ್ಟೇ ಸಿಂಪಲಾಗಿ ಒಂದು ಹಿಂಗೆ ಹಾಕ್ಕೊಂಡಿರಬೇಕು. ಇವತ್ತೂ ಯೂಸ್ ಮಾಡಿ ಸೆಕೆಂಡ್ ಏನು ಸಿಗೋವಂಥದ್ದಕ್ಕೆ ನಮಗೆ ಡೆಫಿನೇಷನ್ ಅಂತ ತಿಳ್ಕೊಬೇಕು. ಇನ್ನೊಂದು ಇವತ್ತು ಸಿಕ್ಕಿ ನಾಳೆ ಸಿಗಲ್ಲ ಅಂದರೆ ನಮಗೆ ನವೀಕರಿಸಲಾಗದ ಶಕ್ತಿ. ಇಷ್ಟೇ, ನಾವೆಲ್ಲ ನೋಟ್ಸ್ ಮಾಡ್ಕೋಬೇಕಾದ್ರೆ ಇಷ್ಟೇ ಬರ್ಕೊತಿದ್ವಿ. ನವೀಕರಿಸಬಹುದಾದ ಶಕ್ತಿ ಅಂದರೆ ಇದರ ಡಬಲ್ ಹಾಕಿ ಅದನ್ನು ಒಂದು ಸಲ ಓದ್ಕೊಂಡಿರ್ತೀವಿ, ಅವಾಗ ರಿವಿಷನ್ ಮಾಡ್ಬೇಕಾದ್ರೆ ಇವೆರಡು ಟಿಕ್ ನೆನ್ಪು ಮಾಡಿದಾಗ ಈಸಿಯಾಗಿ ನೆನ್ಪು ಬರುತ್ತೆ. ಮತ್ತು ಇದನ್ನು ನೋಡಿದಾಗಲೂ ಸಹ ನವೀಕರಿಸಲಾಗದ ಶಕ್ತಿ ಅಂದರೆ ಇವತ್ತು ನಾಳೆ ಸಿಗಲ್ಲ ಅನ್ನೋದಕ್ಕೆ ತುಂಬ ಟ್ರಿಕ್ಕಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವತ್ತೂ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಲ್ಲ. ಯಾಕಂದರೆ ಓದೋದಕ್ಕೆ ಕಾಂಪಿಟೇಟಿವ್ ಫೀಲ್ಡ್ ಸಬ್ಜೆಕ್ಟ್ಗಳನ್ನೋದು ಒಂದು ಸಾಗರ ಆಗಿರ್ತದೆ ಸ್ನೇಹಿತರೆ. ನೀವು ಎಷ್ಟೇ ಕಂಪ್ಲೀಟ್ ಮಾಡಿದ್ರೂ ನೀವು ಪಾಸ್ ಆಗೋವರೆಗೂ, ಪಾಸ್ ಆದಮೇಲೂ ಸಹ ನೀವು ಕಂಪ್ಲೀಟ್ ಮಾಡಿರಲ್ಲ. ಬಟ್ ಏನೋ ನಾವು ಓದಿರೋ ಒಂದು ಇದಕ್ಕೆ ನಮ್ಮ ಎಫರ್ಟಿಗೆ ಪಾಸ್ ಆಗಿರ್ತೀವಿ. ಬಟ್ ಯಾರೂ 100% ಸಬ್ಜೆಕ್ಟ್ಗಳನ್ನು ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ದೃಷ್ಟಿಯಿಂದ ಎಕ್ಸಾಮ್ ಓರಿಯೆಂಟೆಡ್ ಏನು ಬೇಕು, ನಮಗೆ 100ಕ್ಕೆ 100 ಬೇಡ, ನಮಗೆ 75+ ಎಲಿಜಿಬಿಲಿಟಿ ಸ್ಕೋರ್ ಏನು ಬೇಕು ಪೇಪರ್ ಮೇಲೆ ಡಿಪೆಂಡು. 75% ನಾವು ಸ್ಕೋರ್ ಮಾಡೋದಕ್ಕೆ ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೆ ಅದಲ್ಲಿ ನಿಮಗೆ ಈಸಿಯಾಗಿ ಸುಲಭ ಆಗ್ತಾ ಬರುತ್ತೆ. ಎಲ್ಲನೂ ಓದ್ಕೋಕೂರೋದಲ್ಲ, ಎಕ್ಸಾಮ್ ದೃಷ್ಟಿಯಿಂದ ಏನು ಬೇಕು ಅದನ್ನು ಓದ್ಕೋಬೇಕಾಗುತ್ತೆ. ನಮಗೆ ಎಲಿಜಿಬಿಲಿಟಿ ಅಂಕಕ್ಕೆ ಎಷ್ಟು ಎಫರ್ಟ್ ಆಗಬೇಕು ಅದನ್ನು ತಿಳ್ಕೊಂಡು ಓದಿದವನು ಮಾತ್ರ ಆದಷ್ಟು ಬೇಗ ಈ ಫೀಲ್ಡಲ್ಲಿ ಸಕ್ಸಸ್ ಆಗ್ತಾನೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇದೇ ಥರ ನೀವು 1, 2, 3, 4, 5 ವರ್ಷ ಆದರೂ ಸಕ್ಸಸ್ ಸಿಗ್ತಾ ಇರಲ್ಲ. ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಇವೆಲ್ಲ ಶ್ರಮಜೀವಿಗಳಾಗಿರ್ತೀರ. ಸೊ ಕಂಪಲ್ಸರಿ ನೀವು ನಾವು ಹೇಳೋ ರೀತಿ ಫಾಲೋ ಮಾಡ್ಕೊಳ್ತಾ ಹೋದಲ್ಲಿ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನವೀಕರಿಸಬಹುದಾದ ಶಕ್ತಿ ಅಂತ ಬಂದಾಗ ನಮಗೆ ಇದಕ್ಕೆ ಉದಾಹರಣೆಗಳು ಏನು, ನವೀಕರಿಸಬಹುದಾದ ನಿಮಗೆಲ್ಲ ಗೊತ್ತಿರ್ತಿಲ್ಲ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸೇ ಇರ್ತೀರ. ನವೀಕರಿಸಬಹುದಾದಂಥದ್ದನ್ನ ನಾವು ನವೀಕರಿಸಬಹುದಾದ ಶಕ್ತಿ ಅಂತ ನಾವು ಕರಿತಾ ಬರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಸೋಲಾರ್ ಎನರ್ಜಿಗೆ ಏನಂತ ಕರಿತೀವಿ ಕನ್ನಡದಲ್ಲಿ. ಸೊ ಆಲ್ಮೋಸ್ಟ್ ಇಂಗ್ಲೀಷಲ್ಲೇ ಬರೆದಿಟ್ಕೊಳ್ಳಿ. ಕೆಲವೊಮ್ಮೆ KA ಡಿಪಾರ್ಟ್ಮೆಂಟು ಆಪ್ಷನ್ಗಳನ್ನು ಇಂಗ್ಲೀಷಲ್ಲೇ ಕೊಟ್ಬಿಡ್ತಾನೆ. ಹಾಗಾಗಿ ನಾನು ಇಲ್ಲಿ ಇಂಗ್ಲೀಷಲ್ಲೇ ಮೆನ್ಷನ್ ಮಾಡಿರ್ತೀನಿ. ಪ್ರತಿಯೊಂದನ್ನು ಸಹ ನಾವು ಅಬ್ಸರ್ವ್ ಮಾಡಿಬಿಟ್ಟೆ ಮೆನ್ಷನ್ ಮಾಡಿರ್ತೀವಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಂದನ್ನು ಸಹ ನೀವು ಗಮನಿಸ್ತಾ ಬರಬೇಕು. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೆಗ್ಲೆಕ್ಟ್ ಮಾಡೋಣ ಅಂತಿಲ್ಲ. ಓಕೆ, ಸೋಲಾರ್ ಎನರ್ಜಿ ಅಂತ ಬಂದ ತಕ್ಷಣ ನಾವು ಕನ್ನಡದಾಗೂ ಸಹ ಹೇಳ್ತಾ ಬರ್ತೀನಿ ನಿಮಗೆ. ಓಕೆ, ಸೌರಶಕ್ತಿ ಅಂತ ಕರಿತಾ ಬರ್ತೀವಿ. ಕಳೆದ ಕ್ಲಾಸಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡಿದ್ದೀನಿ ಯಾವ ರೀತಿ ಸೋಲಾರ್ ನಮಗೆ ಸಿಗುತ್ತೆ. ಒಂದು ಸೂರ್ಯನ ವಿಕಿರಣಗಳು, ಸೂರ್ಯನ ರೇಡಿಯೇಷನ್ ಮೂಲಕ ನಾವು ಇದನ್ನು ಉತ್ಪತ್ತಿ ಮಾಡ್ತಾ ಬರ್ತೀವಿ. ಯಾವ ರೀತಿ ಇದು ಯಾವ ತಂತ್ರಜ್ಞಾನ ಯೂಸ್ ಮಾಡ್ತಾರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಒಂದು
ಫೋಟೋ ವೋಲ್ಟಾಯಿಕ್ ತಂತ್ರಜ್ಞಾನವನ್ನು ಯೂಸ್ ಮಾಡ್ತಾರೆ. ಯಾವ ರೀತಿ ಒಂದು ಸೌರ ಶಕ್ತಿಯನ್ನು ಒಂದು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸೋದಕ್ಕೆ ಅಥವಾ ಸೂರ್ಯನ ಕಿರಣಗಳನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸೋಕ್ಕೆ ನಾವು ಸೋಲಾರ್ ಎನರ್ಜಿ ಅಂತ ಕರಿತಾ ಬರ್ತೀವಿ ಅನ್ನೋದು ನೆನ್ಪಿಟ್ಕೋಬೇಕು. ಹಾಗಾದರೆ ಬ್ಯಾಟರಿಯನ್ನು ಯಾವ ರೀತಿ ಅದು ಬದಲಾಯಿಸುತ್ತದೆ, ಬ್ಯಾಟ್ರಿ ನಮಗೆ ಸೋಲಾರ್ ಎನರ್ಜಿಯನ್ನು ಹೇಗೆ ಸೂರ್ಯನ ಕಿರಣಗಳಿಂದ ವಿದ್ಯುತ್ ಕಿರಣಗಳನ್ನಾಗಿ ಪರಿವರ್ತಿಸೋದಕ್ಕೆ ಸೌರ ಇಂಧನ ಅಂತ ಅಥವಾ ಸೌರಶಕ್ತಿ ಅಂತ ಕರಿತೀವೋ, ಅದೇ ರೀತಿ ಬ್ಯಾಟ್ರಿಯನ್ನು ಯಾವ ರೀತಿ ಕನ್ವರ್ಟ್ ಮಾಡುತ್ತೆ ಬ್ಯಾಟ್ರಿ ಅನ್ನೋದನ್ನ ನೀವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಮೊದಲನೇ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ, ಈ ರೀತಿ ಇಂಟ್ ಕೊಡ್ತೀನಿ, ನೆನಪು ಮಾಡ್ಕೊಳೋದಕ್ಕೆ ಟ್ರೈ ಮಾಡಬೇಕು. ಇಫ್ ಇನ್ ಕೇಸ್ ನೆನಪು ಬಂದಿಲ್ಲ ಅಂದರೆ ಇಮಿಡಿಯೇಟ್ ಹಳೆ ನೋಟ್ಸನ್ನು ತೆಗೆದುಬಿಟ್ಟು ಓದ್ಕೊಳ್ತಾ ಬರಬೇಕಾಗುತ್ತೆ ಸ್ನೇಹಿತರೆ ನೀವು. ಸೊ ಇನ್ನು ಹಲವಾರು ಹೇಳಿದೆ ನಿಮಗೆ ಸೌರ ಎನರ್ಜಿ ಅಂತ ಬಂದ ತಕ್ಷಣ ಇದಕ್ಕೆ ನಿಮಗೆ ಮಿಷನ್ಗಳನ್ನು ಬಗ್ಗೆ ಹೇಳಿದ್ದೀನಿ. ರಾಷ್ಟ್ರೀಯ ಸೌರ ಮಿಷನ್ ಬಗ್ಗೆ ಮತ್ತು ರಾಜಸ್ಥಾನ್, ಗುಜರಾತ್, ತಮಿಳುನಾಡು, ಕರ್ನಾಟಕ ಆಲ್ಮೋಸ್ಟ್ ಸೌತ್ ಭಾಗದಲ್ಲಿ ಅತಿ ಹೆಚ್ಚಾಗಿಯೂ ಸಹ ಇವರು ಮಾಡ್ತಾರಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೆ, ನೆನಪು ಮಾಡ್ಕೋಬೇಕು. ನಂತರ ಬರೋದು ವಿಂಡ್ ಎನರ್ಜಿ ಉದಾಹರಣೆಗಳು. ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂದರೆ ಈ ಕೆಳಗಿನ ಯಾವ ಉದಾಹರಣೆಯು ನವೀಕರಿಸಬಹುದಾದ ಶಕ್ತಿಗೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಕೇಳ್ತಾನೆ. ಇಷ್ಟು ಕೊಟ್ಬಿಡ್ತಾನೆ, 2 ನವೀಕರಿಸಲಾಗದ ಶಕ್ತಿ ಇಂಧನಗಳನ್ನು ಕೊಟ್ಟಿರ್ತಾನೆ. ಅವಾಗ ಕನ್ಫ್ಯೂಷನ್ ಮಾಡೋ ಚಾನ್ಸಸ್ ಇರುತ್ತೆ. ಇಷ್ಟು ಬರೆದಿಟ್ಕೊಂಡಿದ್ದೆ ಆದಲ್ಲಿ ಆಲ್ಮೋಸ್ಟ್ ಇಷ್ಟರಲ್ಲಿ ನಿಮಗೆ ಎಕ್ಸಾಂಪಲನ್ನು ಅವರು ಕೊಡ್ತಾ ಬರ್ತಾರೆ. ಓಕೆ, ಅದು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಪವನ ಶಕ್ತಿ, ಇದರ ಮೂಲ ಏನು? ಪವನ ಶಕ್ತಿ, ವಿಂಡ್ ಎನರ್ಜಿ ಅಂತ ಬಂದಾಗ ಗಾಳಿಯ ಶಕ್ತಿ ಅಥವಾ ಪವನ ಶಕ್ತಿ ಅಂತ ಕರಿತಾ ಬರ್ತೀವಲ್ಲ, ಇದು ಕಂಪ್ಲೀಟ್ ಗಾಳಿಯ ಮೂಲಕ ಎನರ್ಜಿಯನ್ನು ತಗೊಳ್ತಾ ಬರ್ತದೆ ಸ್ನೇಹಿತರೆ. ಇದನ್ನು ಅಷ್ಟೇ ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಒಂದು ಈಗ ಬೇರೆ ಬೇರೆ ಕಡಲಾಚೆ, ಈಗ ಚಿತ್ರದುರ್ಗದ ಸೈಡಲ್ಲೆಲ್ಲ ವಿಂಡ್ ಎನರ್ಜಿಯೆಲ್ಲ ಹಾಕಿರ್ತಾರೆ, ಫ್ಯಾನ್ಗಳನ್ನೆಲ್ಲ ಮೆನ್ಷನ್ ಮಾಡಿರ್ತಾರಲ್ಲ, ಇವೆಲ್ಲ ನಮಗೆ ನೈಸರ್ಗಿಕವಾಗಿ ಸಿಗುವಂಥದ್ದಾಗಿರ್ತದೆ ಮತ್ತು ನಾಳೆನೂ ಮರುಬಳಕೆ ಮಾಡ್ಬೋದು. ಇವತ್ತು ಚಿತ್ರದುರ್ಗದಲ್ಲಿ ಹಾಕಿದರೆ ಬೇರೆ ಕಡೆ ಎಲ್ಲಾದರೂ ಗದಗ ಅಲ್ಲೆಲ್ಲ ಗಾಳಿ ಜಾಸ್ತಿ ಬಂದಾಗ ಬೆಟ್ಟದ ಮೇಲೆ ಫ್ಯಾನ್ಗಳನ್ನು ಹಾಕ್ತಾ ಬರ್ಬೋದು. ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಫ್ಯಾನ್ಗಳನ್ನು ಪಡ್ಕೊಳ್ತಾ ಬರ್ಬೋದು. ಅದಕ್ಕೆ ಇದನ್ನು ವಿಂಡ್ ಎನರ್ಜಿನೂ ಸಹ ನಾವು ನವೀಕರಿಸಬಹುದಾದ ಶಕ್ತಿ. ಇನ್ನು ಸೂರ್ಯ ಇರೋವರೆಗೂ ಸಹ ನಮಗೆ ಈ ಒಂದು ಶಕ್ತಿ ನಮಗೆ ಕೈಯಲ್ಲಿರುತ್ತೆ, ಯಾವುದು? ಸೋಲಾರ್ ಎನರ್ಜಿ. ಹಾಗಾಗಿ ಇದನ್ನು ಸಹ ನವೀಕರಿಸಬಹುದು, ಇದು ಖಾಲಿನೇ ಆಗೋದಿಲ್ಲ. ಹಾಗಾಗಿ ಯಾವುದು ಖಾಲಿ ಆಗಲ್ವೋ ಅವುಗಳೆಲ್ಲ ನವೀಕರಿಸಬಹುದಾದ ಶಕ್ತಿಗೆ ಉದಾಹರಣೆ ಅಂತ ನೀವು ನೆನಪಿಟ್ಕೊಂಡಿದ್ದೆ ಆದಲ್ಲಿ ಆಪ್ಷನ್ಗಳನ್ನು ನೋಡಿ ಈಸಿಯಾಗಿ ಎಲಿಮಿನೇಟನ್ನು ನೀವು ಮಾಡ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ಇನ್ನು ಈ ಪವನ ಶಕ್ತಿಯಲ್ಲಿ ಏನಕ್ಕೆ ಈ ಪವನ ಶಕ್ತಿ ತುಂಬ ಉಪಯೋಗ ಅಂತಲೂ ಸಹ ಕೇಳ್ಬೋದು. ಇದೊಂದು ಶೂನ್ಯ ಹೊರಸೂಸುವಿಕೆ, ಅಂದರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನಮಗೆ ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲು ಡೀಸೆಲ್ ಅಂತ ತೊಗೊಂಡಾಗ ಎಷ್ಟೊಂದು ಎಫೆಕ್ಟ್ ಆಗುತ್ತೆ ಹವಾಮಾನ ಒಂದು ಪರಿಸರಕ್ಕೆ, ಬಟ್ ಇಂಥ ವಿಂಡ್ ಎನರ್ಜಿಯಲ್ಲಿ ಯಾವುದೇ ಥರ ಎಫೆಕ್ಟೇ ಆಗೋದಿಲ್ಲ. ಹಾಗಾಗಿ ಶೂನ್ಯ ಹೊರಸೂಸುವಿಕೆ ಅನ್ನೋ ಒಂದು ಪದನೂ ಸಹ ನೀವು ನೆನಪಲ್ಲಿಟ್ಕೊಂಡಿರಲೇಬೇಕಾಗುತ್ತೆ. ಇನ್ನು ನಮಗೆ ಹೈಡ್ರೋ ಪವರ್ ಅಂತ ಬಂದ ತಕ್ಷಣ ಏನಿದು? ಜಲಶಕ್ತಿಗೆ ಸಂಬಂಧಪಟ್ಟಿದ್ದು. ಹೈಡ್ರೋ ಪವರ್ ಅಂದರೆ ಜಲಶಕ್ತಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ತದೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ದೊಡ್ಡ ಜಲವಿದ್ಯುತ್, ಫಾರ್ ಎಕ್ಸಾಂಪಲ್ ಶರಾವತಿ ನದಿ ಅಂತ ಎಲ್ಲರಿಗೂ ಸಹ ಗೊತ್ತಿರುತ್ತೆ, ಮತ್ತು ಜೋಗ್ ಜಲಪಾತ ಎಲ್ಲ ಗೊತ್ತಿರುತ್ತೆ. ಅಲ್ಲೆಲ್ಲ ಒಂದು ನೀರೆಲ್ಲ ಬೀಳ್ತಾ ಇರುತ್ತೆ, ಅದ್ರ ಕೆಳಗಡೆ ಒಂದು ಒಳ್ಳೊಳ್ಳೆ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ವಿದ್ಯುತ್ತನ್ನು ಪಡಿತಾ ಇರ್ತಾರೆ. ದೊಡ್ಡ ಜಲವಿದ್ಯುತ್ ಕೇಂದ್ರಗಳು ಮತ್ತು ಅವುಗಳೆಲ್ಲ ಬಳಸ್ತಾ ಇರ್ತಾರೆ ಸ್ನೇಹಿತರೆ. ನಿಮಗೆ ಕಾಳಿ ನದಿಗೆ ಸಂಬಂಧಪಟ್ಟಂತೆ 4 ಜಲವಿದ್ಯುತ್ ಕೇಂದ್ರಗಳಿದೆ, ನಾಗಜರಿ, ಸೂಫಾ, ಇವೆಲ್ಲ ಬರ್ತಾವಲ್ಲ, ಅವುಗಳ ಜಿಯೋಗ್ರಫಿ ಟಾಪಿಕಲ್ಲಿ ನೀವು ಓದ್ಕೊಂಡಿರಬೇಕಾಗುತ್ತೆ. ಓಕೆ, ಜಲವಿದ್ಯುತ್ ಕೇಂದ್ರಗಳಂತ ಏನು ಬರ್ತವೆ ಅವುಗಳ ಬಗ್ಗೆ ತುಂಬ ಮಾಹಿತಿಯನ್ನು ಕೇಳ್ತಾ ಬರ್ತಾನೆ. ಓಕೆ, ಇನ್ನು ಜಲಶಕ್ತಿಯಲ್ಲಿ ಹಲವಾರು ನದಿಗಳೆಲ್ಲ ಬರ್ತವೆ, ಎಲ್ಲದ್ರ ಮೂಲಕನೂ ಸಹ ಇಳಿತಾ ಬರ್ತೀವಿ. ಈಗ ನದಿಗಳು ಎಂಡ್ಲೆಸ್, ನದಿನೂ ಖಾಲಿ ಆಗ್ಬೋದಲ್ಲ ಸರ್, ಸಮುದ್ರನೂ ಖಾಲಿ ಆಗ್ಬೋದು ಅಂತ ಹೇಳ್ತೀರ? ನೋ, ಯಾಕಂದರೆ ನಮಗೆ ಪ್ರಪಂಚದಾದ್ಯಂತ ಎಷ್ಟು ಪರ್ಸೆಂಟ್? 71% ಅಷ್ಟು ನೀರೇ ಆವರಿಸ್ಕೊಂಡಿದೆ. ಕೇವಲ 29% ಅಷ್ಟೇ ಭೂಮಿ ಆವರಿಸ್ಕೊಂಡಿರೋದ್ರಿಂದ ನೀರು ಯಾವುದೇ ಕಾರಣಕ್ಕೂ ಖಾಲಿ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇದನ್ನು ಸಹ ನವೀಕರಿಸಬಹುದಾದ ಶಕ್ತಿಗೆ ಸಂಬಂಧಪಟ್ಟಿದ್ದು ಹೈಡ್ರೋ ಪವರ್ ಅನ್ನೋದನ್ನ ನೆನಪಲ್ಲಿಟ್ಕೊಂಡಿರಲೇಬೇಕಾಗುತ್ತೆ. ಈ ರೀತಿಯೂ ಸಹ ನೀವು. ಓಕೆ, ಇನ್ನು ಬಯೋಮಾಸ್, ಓಕೆ, ಒಂದು ಜೀವರಾಶಿ ಶಕ್ತಿ ಅಥವಾ ಜೈವಿಕ ಅನಿಲ ಅಂತ ಕರಿತಾ ಬರ್ತೀವಿ, ಜೈವಿಕ ಶಕ್ತಿ ಅಂತ ನಾವು ಕರಿತಾ ಬರ್ತೀವಿ. ಈ ಜೈವಿಕ ಶಕ್ತಿ ಅಂದ್ರೆ ಏನು? ಈ ಸಾವಯವ ವಸ್ತುಗಳು ಅಂತ ಬರ್ತವೆ, ಈ ಸಾವಯವ ಆರ್ಗಾನಿಕ್ ಅಂತ ಬರ್ತವಲ್ಲ, ಆರ್ಗಾನಿಕ್ ಥಿಂಗ್ಸ್ಗಳು. ಈ ಸಾವಯವ ವಸ್ತುಗಳಿಗೆ ನಾವು ಈಗ ಫಾರ್ ಎಕ್ಸಾಂಪಲ್ಲು ಯಾವುದು ಉದಾಹರಣೆ ಕೊಡೋದಾದ್ರೆ ಬೆಸ್ಟ್ ಎಕ್ಸಾಂಪಲ್ ಸಗಣಿ. ಓಕೆ, ಸಗಣಿ ಆಗಿರ್ಬೋದು, ಮರ ಆಗಿರ್ಬೋದು, ಇವುಗಳ ಮೂಲಕ ಎನರ್ಜಿಗಳನ್ನು ಪಡ್ಕೊಳ್ತಾ ಬರ್ತಾರೆ. ಇವುಗಳಿಗೆ ನಾವು ಜೈವಿಕ ಎನರ್ಜಿ ಅಥವಾ ಜೈವಿಕ ಇಂಧನ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಜೈವಿಕ ಇಂಧನಗಳಂದರೆ ಯಾವ್ಯಾವೆಲ್ಲ ಅಂತಲೂ ಸಹ ಕೇಳ್ತಾ ಬರ್ತಾನೆ. ಫಾರ್ ಎಕ್ಸಾಂಪಲ್ ಎಥೆನಾಲ್ ಅಂತ ಬರುತ್ತೆ. ಎಥೆನಾಲ್ ಅಂದರೆ ಜೈವಿಕ ಇಂಧನಕ್ಕೆ ಉದಾಹರಣೆ ಆಗಿರ್ತೀವಿ. ಇವೆಲ್ಲನೂ ಸಹ ಬಯೋಮಾಸ್. ನೋಡಿ, ಬಯೋಮಾಸ್ ಎನರ್ಜಿ ಬದಲು ಅವ್ರು ಎಥೆನಾಲ್ ಅಂತ ಕೊಡ್ಬೋದು ನಿಮಗೆ. ಸೊ ಇದನ್ನು ಸಹ ನವೀಕರಿಸಬಹುದಾದ ಇಂಧನ. ನೋಡಿ, ಈ ರೀತಿ ಓದ್ಕೋಬೇಕು. ಇಲ್ಲಿ ಜಸ್ಟ್ ಬಯೋಮಾಸ್ ಅಂತ ಓದ್ಕೊಂಡಿರ್ತೀರಾ. ಈ ಬಯೋಮಾಸ್ಗೆ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಫಾರ್ ಎಕ್ಸಾಂಪಲ್ ನಮಗೆ ಜೈವಿಕ ಡೀಸೆಲ್ ಅಂತ ಎಲ್ಲ ಬರುತ್ತೆ, ಅವನು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಇವೆಲ್ಲ ನಮಗೆ ಯಾವುದ್ರಲ್ಲಿ ಬರ್ತದೆ? ಈ ಒಂದು ಬಯೋಮಾಸ್ ಎನರ್ಜಿಯಲ್ಲಿ ಬರುವಂಥದ್ದಾಗಿರ್ತದೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಂತರ ಬರೋದು ನಮಗೆ
ಜಿಯೋ ಥರ್ಮಲ್ ಎನರ್ಜಿ ಅಂತ ಬರುತ್ತೆ. ಸೊ ಇದು ನಮಗೆ ಜಿಯೋ ಥರ್ಮಲ್ ಎನರ್ಜಿ ಅಂತ ಬಂದಾಗ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ತದೆ. ಭೂಶಾಖದ ಶಕ್ತಿ ಅಂತ ಕರಿತೀವಿ. ಭೂಮಿಯಿಂದ ಬರುವಂತಹ ಒಂದು ಶಕ್ತಿ ಆಗಿರ್ತದೆ ಸ್ನೇಹಿತರೆ. ಭೂಮಿಯ ಅಂತರಾಳದಲ್ಲಿ ಅಂದರೆ ಭೂಮಿ ಒಳಗಡೆ ಬರುವಂತಹ ಶಕ್ತಿಯಿಂದ ವಿದ್ಯುತ್ತನ್ನು ಪಡ್ಕೊಳ್ಳುವಂಥದ್ದಾಗಿರ್ತದೆ. ಅಥವಾ ಬೇರೆ ಬೇರೆ ಕಾರಣಕ್ಕೂ ಸಹ ಇದನ್ನು ಯೂಸ್ ಮಾಡ್ತಾ ಬರ್ತಾರೆ. ಸೊ ಭೂಮಿ ಇರೋವರೆಗೂ ಸಹ ಇದನ್ನು ಸಹ ಶಾಶ್ವತವಾಗಿ ಇರುತ್ತೆ. ಹಾಗಾಗಿ ಭೂಮಿ ಇರೋ ತನಕ ಇದು ಶಾಶ್ವತವಾಗಿ ಇರೋದರಿಂದ ಇದು ಬರ್ತದೆ. ಮತ್ತು ಇದು ನೋಡಿ, ಸಾವಯವ ವಸ್ತುಗಳು ಅಷ್ಟೇ, ಸಗಣಿ ಅವೆಲ್ಲ ಭೂಮಿ ಇರೋವರೆಗೂ ಸಹ, ಪ್ರಾಣಿಗಳು ಇರೋ ತನಕನೂ ಸಹ ನಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಇದನ್ನು ಸಹ ನವೀಕರಿಸಬಹುದಾದ ಇಂಧನಕ್ಕೆ ಉದಾಹರಣೆ ಆಗಿರುತ್ತೆ ಅಂತ ನೆನ್ಪಿಡ್ಕೋಬೇಕು. ಎಲ್ಲನೂ ಅರ್ಥ ಮಾಡ್ಕೊಂಡು ನೆನ್ಪಿಡುವಂಥ ಅವಶ್ಯಕತೆ ಇಲ್ಲ. ನಮ್ಮದು ಫೈನಲ್ ಏನು, ನಮ್ಮ ಒಂದು ಲೀಸ್ಟಲ್ಲಿ ನಮ್ಮ ಹೆಸರು ಬರಬೇಕು. ಅದಕ್ಕೆ ನಾವು ಯಾವ ರೀತಿ ಆದರೂ ಓದ್ಕೊಳ್ಳೋಣ, ಯಾವ ರೀತಿ ಆದರೂ ನೆನ್ಪಿಟ್ಕೊಳ್ಳೋಣ, ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಕೊಂಡು ಓದಿದ್ದೆ ಅದರಲ್ಲಿ ಯಾವ ಸಬ್ಜೆಕ್ಟು ನಿಮಗೆ ಕಷ್ಟ ಆಗಲ್ಲ. ಪಾಸ್ ಆಗಲೇಬೇಕಂತ ಕುಂತಿದ್ದೀರಾ ಅಂದರೆ ನೀವು ಅಫ್ಕೋರ್ಸ್ ಓದಲೇಬೇಕಾಗುತ್ತೆ, ಬೇರೆ ಆಪ್ಷನ್ ನಿಮಗೆ ಇಲ್ಲ ಸ್ನೇಹಿತರೆ. ಓಕೆ, ನಂತರ ಈ ಭೂಶಾಖದ ಶಕ್ತಿ ನಮಗೆ ಈ ಲಡಾಖ್ ಪ್ರದೇಶದಲ್ಲಿ ಸಹ ಅತಿ ಹೆಚ್ಚಾಗಿ ಕಂಡುಬರ್ತದೆ. ಏನು ನಿಮಗೆ ಪೂಗಾ ಕಣಿವೆ ಅಂತೆಲ್ಲ ಬರ್ತಾವಲ್ಲ, ಪೂಗಾ ಕಣಿವೆ ಅಂತ ಅಲ್ಲೆಲ್ಲೂ ಸಹ ಇವು ಕಂಡು ಬರ್ತವೆ ಸ್ನೇಹಿತರೆ. ಇದನ್ನು ನೆನಪಿಡೋ ಅವಶ್ಯಕತೆ ಇಲ್ಲ, ಎಕ್ಸಾಂಪಲನ್ನು ಕೊಡ್ತಾ ಬರ್ತಿದ್ದೀನಿ. ನೆಕ್ಸ್ಟ್ ಬರೋದು ನಮಗೆ ಟೈಡಲ್ ಮತ್ತು ಓಷನ್ ಎನರ್ಜಿ ಅಂತ ಬರುತ್ತೆ. ಓಕೆ, ಟೈಡಲ್ ಅಂದರೆ ಏನು, ಉಬ್ಬರ ಇಳಿತಗಳು ಅಂತ ಜಿಯೋಗ್ರಫಿಲೆಲ್ಲ ಓದ್ತಾ ಬರ್ತೀರ. ಉಬ್ಬರ ಇಳಿತಗಳು ದಿನಕ್ಕೆ 4 ಆಗ್ತವೆ. ಒಂದು ಇಳಿತ, ಒಂದು ಉಬ್ಬರ, ಮತ್ತು ಒಂದು ಇಳಿತ, ಟೋಟಲ್ 4 ಉಬ್ಬರ ಇಳಿತಗಳು ಕಂಡು ಬರ್ತವೆ. ಎಷ್ಟೆಷ್ಟು ಗಂಟೆಗೆ 1 ಅವರ್ ಅದು ಕಂಡು ಬರುತ್ತೆ ಒಂದೊಂದು ಸಲ ಉಬ್ಬರ ಇಳಿತಗಳು ಅನ್ನೋದನ್ನ ನೀವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಜಿಯೋಗ್ರಫಿಲಿ ಉಬ್ಬರ ಇಳಿತಗಳು ಅಂತ ಟಾಪಿಕ್ಗೆ ಬರುತ್ತೆ, ಅಲ್ಲಿ ಓದಿರಲೇಬೇಕಾಗುತ್ತೆ ಸ್ನೇಹಿತರೆ ನೀವು. ಸೊ ಓಕೆ, ಈ ಉಬ್ಬರ ಇಳಿತಗಳು ಮತ್ತು ಅಲೆಗಳ ಶಕ್ತಿ ನಮಗೆ ಸಾಗರದಿಂದ ಬರುವಂಥದ್ದಾಗಿರ್ತದೆ. ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಕಂಬತ್ತು, ಕಚ್ಕೊಲ್ಲಿ ಅವೆಲ್ಲ ಗುಜರಾತಲ್ಲಿ ಕಂಡುಬರ್ತಾವಲ್ಲ, ಅಲ್ಲಿ ಸಹ ಅತಿ ಹೆಚ್ಚಾಗಿ ಎಲ್ಲಿ ಸಾಗರಗಳು ಕಂಡುಬರ್ತವೆ ಅಲ್ಲಿ ಬಳಸುವಂತಹ ಶಕ್ತಿ. ಈಗ ಸಾಗರಗಳು ಅಷ್ಟೇ ಲೈಫ್ ಟೈಮ್ ಇರ್ತವೆ, ನಾವು ಇರೋವರೆಗೂ, ಭೂಮಿ ಇರೋವರೆಗೂ ಸಾಗರಗಳು ಇರ್ತವೆ. ನಿಮ್ಗೆ ಆಲ್ರೆಡಿ ಹೇಳಿದೆ 71% ನೀರೇ ಆವರಿಸಿಕೊಂಡಿರೋದ್ರಿಂದ ಇದು ಯಾವಾಗಲೂ ನಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಇದು ನವೀಕರಿಸಬಹುದಾದ ಶಕ್ತಿ ಅಂತ ನಾವು ಕರಿತಾ ಬರ್ಬೋದು. ನೆಕ್ಸ್ಟ್ ಇವನ್ನ ಸ್ವಲ್ಪ ಜನ ಓದಿರಲ್ಲ, ಕ್ರಾಪ್ಸ್ ಅಂದರೆ ಏನು, ನಮಗೆ ಕ್ರಾಪ್ಸ್ ಅಂದರೆ ಬೆಳೆಗಳು. ಈ ಬೆಳೆಗಳು ಅಷ್ಟೇ ಭೂಮಿ ಇರೋವರೆಗೂ ಸಹ ಅವೇನು ಲಿಮಿಟೆಡ್ ಅಂತ ಏನಲ್ಲ, ಅನ್ಲಿಮಿಟೆಡ್ ಆಗಿ ನಮಗೆ ಸಿಗ್ತಾನೆ ಬರ್ತವೆ. ಹಾಗಾಗಿ ಅದನ್ನು ಸಹ ಇದಕ್ಕೆ ಉದಾಹರಣೆ ಆಗಿರುತ್ತೆ. ಇನ್ನು ಮರಗಳು ಸಹ ಅಷ್ಟೇ, ಇವತ್ತು ಮರ ಇಲ್ಲಿ ಬಿದ್ದೋಯ್ತು ಅಂದರೆ ಅದ್ರ ಬೀಜ ತೊಗೊಂಡು ನಾವು ಬೇರೆ ಕಡೆ ಬಿತ್ತಿದೆ ಅಲ್ಲಿ, ಅದು ಮತ್ತೆ ಮರ ಬೆಳೆಯುತ್ತೆ, ಯಾವತ್ತೂ ಲಾಸ್ ಆಗೋದಿಲ್ಲ ಸ್ನೇಹಿತರೆ. ಸೊ ಇದು ಮರನೂ ಸಹ ನಮಗೆ ನವೀಕರಿಸಬಹುದಾದ ಇಂಧನಕ್ಕೆ ಉದಾಹರಣೆ ಆಗಿರ್ತವೆ ಸ್ನೇಹಿತರೆ. ಆಲ್ಮೋಸ್ಟ್ ನಿಮಗೆ ಇಷ್ಟರಲ್ಲೇ ಕೊಡ್ತಾ ಬರ್ತಾನೆ ಎಕ್ಸಾಂಪಲ್, ಇಷ್ಟನ್ನು ಸಹ ನೀವು ಕಂಪಲ್ಸರಿ ನೆನ್ಪಿಟ್ಕೊಂಡಿರಲೇಬೇಕಾಗುತ್ತೆ. ಓಕೆ, ಎಲ್ಲನೂ ಸಹ ಕನ್ನಡದಲ್ಲೂ ಸಹ ನಿಮಗೆ ಹೇಳಿದ್ದೀನಿ, ಕನ್ನಡದಲ್ಲೇ ಬರೆದಿಟ್ಕೊಳ್ಳಿ. ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದರೆ ಆದಷ್ಟು ಇಂಗ್ಲೀಷಲ್ಲೇ ನೆನ್ಪಿಡೋದಕ್ಕೆ ಟ್ರೈ ಮಾಡಲೇಬೇಕಾಗುತ್ತೆ ನೀವು ಸ್ನೇಹಿತರೆ. ಸೊ ಇಷ್ಟು ನವೀಕರಿಸಬಹುದಾದ ಶಕ್ತಿಗೆ ಮೋಸ್ಟ್ ಇಂಪಾರ್ಟೆಂಟ್ ಉದಾಹರಣೆಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ನವೀಕರಿಸಲಾಗದ ಶಕ್ತಿಯ ಬಗ್ಗೆಯೂ ಸಹ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಇದರಲ್ಲೂ ಸಹ ಸ್ವಲ್ಪ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು, ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಇದರ ಅನುಕೂಲಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಏನು ನಮಗೆ ನವೀಕರಿಸಬಹುದಾದ ಶಕ್ತಿಯಿಂದ ಈಗ ಪೆಟ್ರೋಲು, ಡೀಸೆಲ್ಲು ಅವೆಲ್ಲ ಏನೇ ಸೀಮೆ ಎಣ್ಣೆ ಏನೇ ಬಂದರೂ ಸಹ ಅವು ಪರಿಸರಕ್ಕೆ ಹಾನಿಯಾಗುತ್ತೆ. ಬಟ್ ನವೀಕರಿಸಬಹುದಾದ ಇಂಧನಗಳನ್ನು ತುಂಬ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡ್ತೀವಿ. ಅಂದರೆ ಮಾನವ ನಿರ್ಮಿತ ಟೆಕ್ನಾಲಜಿ, ಭೂಗಾಳಿ ಆಗಿರ್ಬೋದು, ನೀರಿಂದ ಆಗಿರ್ಬೋದು, ಏನು ನಮಗೆ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಇವು ಕಡಿಮೆ ಮಾಡ್ತಾ ಬರ್ತವೆ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಬಳಸಿದ್ರೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಅತಿ ಹೆಚ್ಚಾಗಿ ಬರ್ತಾ ಇರುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಬರ್ತಾ ಇರುತ್ತೆ, ಅವೆಲ್ಲ ಡೇಂಜರ್ ಆಗಿರ್ತವೆ. ಹಾಗಾಗಿ ಅದರಿಂದ ಯೂಸ್ ಇಲ್ಲ. ಸೊ ನಂತರ ಇಂಧನ ಸುರಕ್ಷತೆ ಬಗ್ಗೆ ನಮಗೆ ಸಿಗ್ತಾ ಬರುತ್ತೆ. ಇನ್ನು ಸುಸ್ಥಿರ ಅಭಿವೃದ್ಧಿಗೋಸ್ಕರ ಸಹ ಬರುತ್ತೆ. ಈಗ ಸುಸ್ಥಿರ ಅಭಿವೃದ್ಧಿ ಡೆಫಿನೇಷನ್ ಅಂದರೆ ಗೊತ್ತಿರುತ್ತೆ. ಇಂದಿನ ಪೀಳಿಗೆ ತೊಗೊಂಡು ಇಂದಿನ ಪೀಳಿಗೆ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಯಾವುದೇ ಥರ ಕಾಂಪ್ರಮೈಸ್ ಆಗದೆ ಪ್ರತಿಯೊಂದನ್ನು ಸಹ ಯುಟಿಲೈಸ್ ಮಾಡಿಕೊಂಡು ಮುಂದೆ ಬರುವಂತಹ ಪೀಳಿಗೆಗೂ ಸಹ ನಾವು ಏನೆಲ್ಲ ಅನುಭವಿಸ್ತಾ ಇದೀವಿ ಅವರು ಸಹ ಅನುಭವಿಸೋದಕ್ಕೆ ಈ ಪರಿಸರದಲ್ಲಿ ಸಿಗುವಂಥ ಅಂಶಗಳನ್ನು ಅವರಿಗೆ ತೃಪ್ತಿಪಡಿಸೋಷ್ಟು ನಾವು ಕೊಡೋಷ್ಟದಕ್ಕೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತಾ ಬರ್ತೀವಿ. ಇನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬ್ರೆಟ್ಲ್ಯಾಂಡ್ ಆಯೋಗ ಸುಸ್ಥಿರ ಅಭಿವೃದ್ಧಿ ಎಷ್ಟೋ ಒಂದು ಅಭಿವೃದ್ಧಿಗಳನ್ನು ಹೊಂದಿದೆ. MDG ಅಂದರೆ ಏನು, SDG ಅಂದರೆ ಏನು, ಅವುಗಳ ಗುರಿಗಳೇನು, ಗುರಿಗಳಲ್ಲಿ ಯಾವೆಲ್ಲ ಗುರಿಗಳು ಇಂಪಾರ್ಟೆಂಟ್ ಎಲ್ಲನೂ ಸಹ ಮೊದಲನೇ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡಿದ್ದೀನಿ. ಈ ಸಂದರ್ಭದಲ್ಲಿ ಅದನ್ನು ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಹಾಗಾಗಿ ಅದಕ್ಕೆ ಹೇಳಿದ್ದು ಫಸ್ಟ್ ಕ್ಲಾಸ್ ನೋಡಿಬಿಟ್ಟು ನೀವು ಸೆಕೆಂಡ್ ಕ್ಲಾಸಿಗೆ ಕಂಟಿನ್ಯೂಟಿ ಇಟ್ಕೊಂಡಿದ್ದಲ್ಲಿ ಮಾತ್ರ ನನ್ನ ಕ್ಲಾಸ್ಗಳು ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರುವಂಥದ್ದು ನಮಗೆ ಯಾವುದು, ನವೀಕರಿಸಲಾಗದ ಇಂಧನಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಇಲ್ಲಿ ನವೀಕರಿಸಲಾಗದ ಇಂಧನಗಳು ನಿಮಗೆ ಅದು ಡೆಡ್ ಆಪೋಸಿಟ್ ಆಗಿರ್ತವೆ. ಇವು ಕೇವಲ ಸೀಮಿತವಾಗಿರ್ತವೆ ಮತ್ತು ಮಾನವನ ಜೀವಿತಾವಧಿಯಲ್ಲಿ ಅವುಗಳನ್ನು ಮರುಪೂರೈಕೆ ಮಾಡಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಅದು ಉಲ್ಟಾ ಡೆಫಿನೇಷನ್. ಓಕೆ, ಅಲ್ಲಿ ಸೀಮಿತ ಆಗಿರಲಿಲ್ಲ, ಎಷ್ಟು ಬೇಕಾದರೂ ಪಡ್ಕೋಬೋದು ನಾವು ನವೀಕರಿಸಬಹುದಾದ ಇಂಧನಗಳನ್ನು, ಬಟ್ ಸೀಮಿತ ಆಗಿರಲಿಲ್ಲ. ಇಲ್ಲಿ ಸೀಮಿತವಾಗಿರ್ತವೆ ಮತ್ತು ಜೀವಿತಾವಧಿಯಲ್ಲಿ ಮರುಪೂರೈಕೆ ಮಾಡಲು ಇಲ್ಲಿ ಸಾಧ್ಯವಾಗುವುದಿಲ್ಲ ಅನ್ನೋ ಒಂದು ಪದವನ್ನು ನೀವು ನೆನ್ಪಿಟ್ಕೋಬೇಕು. ಅಲ್ಲಿ ಮರುಪೂರೈಕೆ ಮಾಡ್ಬೋದು, ಇಲ್ಲಿ ಮರುಪೂರೈಕೆ ಮಾಡೋದಕ್ಕೆ ಆಗೋದಿಲ್ಲ.
ಓಕೆ, ಹೇಗಾದರೆ ಇದಕ್ಕೆ ಉದಾಹರಣೆ ನೋಡ್ತಾ ಬರೋಣ. ಮೇನ್ ಉದಾಹರಣೆಗಳಲ್ಲಿ ಕೇಳ್ತೇನೆ, ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಲಾಗದ ಇಂಧನ ನಾನ್ ರಿನ್ಯೂವಬಲ್ ಎನರ್ಜಿಗೆ ಉದಾಹರಣೆಗಳಾಗಿದೆ ಅಂತ ಕೊಟ್ಬಿಟ್ಟು ನಿಮಗೆ 1 2 3 4 ಅಂತ ಕೊಟ್ಬಿಟ್ಟು 1 2 ಸರಿ ಅಥವಾ 3 4 ಸರಿ ಅಥವಾ 1 2 3 ಸರಿ ಈ ರೀತಿ ಆಪ್ಷನ್ಗಳನ್ನು ನಿಮಗೆ ಕೊಡ್ತಾ ಬರ್ತಾರೆ. 100% ಇದೇ ರೀತಿಯೇ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ. ಸೊ ತುಂಬ ಕೇರ್ಫುಲ್ಲಾಗಿ ನೀವು ಇವುಗಳನ್ನು ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ ಸ್ನೇಹಿತರೆ. ತುಂಬ ಸಿಂಪಲಾಗಿ ನೆನಪಿಡುವ ಟ್ರಿಕ್ಸು ಸಹ ನಿಮಗೆ ಹೇಳ್ತಾ ಬರ್ತೀನಿ. ಸೊ ಇಲ್ಲಿ ಮೊದಲನೇ ಉದಾಹರಣೆ ಯಾವುದು? ಕೋಲ್, ಕಲ್ಲಿದ್ದಲು ಅಂತ ನಾವು ಏನು ಕರಿತೀವಿ ಕನ್ನಡದಲ್ಲಿ ಅದಾಗಿರುತ್ತೆ. ಕೋಲ್ ಅಂತ ಬಂದಾಗ ಕಲ್ಲಿದ್ದಲು ಆಗಿರುತ್ತೆ. ಇದು ಭೂಮಿಯ ಒಳಗೆ ಸಿಗುವಂಥದ್ದಾಗಿರ್ತದೆ. ಹಾಗಾಗಿ ಇದು ಹೇಳೋಕ್ಕಾಗಲ್ಲ. ಈಗ ಭೂಮಿ ಒಂದು ಕಡೆ ಎಲ್ಲೋ ಒಂದು ಕಡೆ ಕೋಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ಭಾರತದಲ್ಲಿ ಅತಿ ಹೆಚ್ಚಾಗಿ ನಾವು ಒಂದು ಜಾರ್ಖಂಡ್ ರಾಜ್ಯದಲ್ಲಿ ಈ ಕೋಲ್ಗಳು ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಅಂತೆಲ್ಲ ಏನೆಲ್ಲ ನೋಡ್ತೀರಾ ಅಲ್ಲಿ ಕಾಣ್ತಾ ಬರ್ಬೋದು. ಸೊ ಅಲ್ಲಿ ಇಫ್ ಇನ್ ಕೇಸು ಅಗಿತಾ ಫುಲ್ ಒಳಗಡೆ ಆಗಿದಾಗ ಅದು ಖಾಲಿ ಆಗ್ತಾ ಬರ್ಬೋದು. ಓಕೆ, ಕಲ್ಲಿದ್ದಲು ಮತ್ತೆ ಅದು ಖಾಲಿ ಆಯ್ತು ಅಂದರೆ ಭೂಮಿ ಒಳಗೆ ಸಿಗೋದು ಮತ್ತೆಲ್ಲೂ ಹುಡ್ಕೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಪ್ಲೇಸಲ್ಲಿ ಸಿಗುತ್ತೆ ಅಂದ್ಕೊಳ್ಳಿ, ಛತ್ತೀಸ್ಗಢ ಅಥವಾ ಮಧ್ಯಪ್ರದೇಶ, ಅಲ್ಲೂ ಅಷ್ಟೇ ಖಾಲಿ ಆದ ತಕ್ಷಣ ಮತ್ತೆ ಇಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಸೊ ಅಲ್ಲಿ ಸಿಗೋದಿಲ್ಲ. ಬಟ್ ನೀರು ಹಂಗಲ್ಲ ನಿಮಗೆ ಹೇಳಿದ್ದು. ಮತ್ತು ಬೇರೆ ಬೇರೆ ಎಕ್ಸಾಂಪಲ್ ನಿಮಗೆ ಈ ನವೀಕರಿಸಬಹುದಾದ ಶಕ್ತಿಯಲ್ಲಿ ತಿಳಿಸ್ಕೊಟ್ನಲ್ಲ, ಗಾಳಿ ಹಂಗಲ್ಲ. ಗಾಳಿ ಪರ್ಮನೆಂಟ್ ವಿಂಡ್ ಇದ್ದೇ ಇರುತ್ತೆ. ನಮ್ಮ ಭೂಮಿ ಇರೋವರೆಗೂ ಗಾಳಿ ಇದ್ದೇ ಇರುತ್ತೆ, ನೀರಿರೋವರೆಗೂ ಗಾಳಿ ಇದ್ದೇ ಇರುತ್ತೆ. ಅದು ಇಂಟರ್ಲಿಂಕ್. ಸೊ ಹಾಗಾಗಿ ಅವನ್ನ ನವೀಕರಿಸಬಹುದು. ಬಟ್ ಇಲ್ಲಿ ಒಂದ್ಸಲ ಕಲ್ಲಿದ್ದಲು ಖಾಲಿ ಆಯ್ತು ಅಂದರೆ ಮತ್ತೆ ಸಿಗೋದಿಲ್ಲ. ಹಾಗಾಗಿ ಇದನ್ನು ನವೀಕರಿಸಲಾಗದ ಇಂಧನ ಅಂತ ಕರಿತಾ ಬರ್ತೀವಿ. ಇವನ್ ಪೆಟ್ರೋಲಿಯಮು ಅಷ್ಟೇ. ಈಗ ಪೆಟ್ರೋಲ್ ಎಕ್ಸಾಮ್ ನಾವು ಎಲ್ಲಿ ಡಿಗ್ ಮಾಡ್ತಾ ಇರ್ತೀವಿ, ನಮಗೆ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಅಷ್ಟೇ ಪೆಟ್ರೋಲಿಯಂಗಳು ಸಿಗುತ್ತೆ. ಇವನ್ ಆಲ್ಮೋಸ್ಟ್ ನಾವು ಬೇರೆ ದೇಶಗಳಿಂದನೇ ತುಂಬ ಆಮದುಗಳನ್ನು ಮಾಡ್ಕೊಳ್ತಾ ಇದ್ವಿ ಇದ್ರ ಮೇಲೆ. ಇಫ್ ಇನ್ ಕೇಸ್ ಅಲ್ಲಿ ಏನಾದರೂ ಸೌದಿಯಲ್ಲೆಲ್ಲ ಪೆಟ್ರೋಲಿಯಂ ಸ್ವಲ್ಪ ಕಡಿಮೆ ಆಯಿತು ನಮ್ಮ ಭಾರತಕ್ಕೆ ಅದು ಸಿಗೋದೇ ಇಲ್ಲ. ಹಾಗಾಗಿ ಇವು ಯಾವ ಪರ್ಮನೆಂಟ್ ಅಲ್ಲ. ಹಾಗಾಗಿ ಪೆಟ್ರೋಲಿಯಂ ಮತ್ತು ಆಯಿಲು ಸಹ ಇದು ನವೀಕರಿಸಲಾಗದ ಇಂಧನ ಆಗಿರ್ತದೆ ಸ್ನೇಹಿತರೆ. ನೆನಪಿಟ್ಕೊಂಡಿರಲೇಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮುಂಬೈಲಿ ಸಿಗ್ತಾ ಇರ್ತೀವಿ, ಮುಂಬೈಲಿ ಏನಾದ್ರು ಖಾಲಿ ಆಯಿತು ಅಂದರೆ ಭಾರತದಲ್ಲಿ ಇನ್ನೆಲ್ಲೂ ಸಿಗೋದೇ ಇಲ್ಲ ಅದು. ನಂತರ ಬರೋದು ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ, ನೈಸರ್ಗಿಕ ಅನಿಲ ಅಂತ ಕರಿತಾ ಬರ್ತೀವಿ. ನೈಸರ್ಗಿಕ ಅನಿಲನೂ ಅಷ್ಟೇ. ಫಾರ್ ಎಕ್ಸಾಂಪಲ್ಲು ಈಗ ಯೂರಿಯಾಯಿಂದ ಇದನ್ನು ನಾವು ತಯಾರಿ ಮಾಡ್ತಾ ಬರ್ತೀವಿ, ಮತ್ತು ಫರ್ಟಿಲೈಸರ್ ರಸಗೊಬ್ಬರದಿಂದ ಇವುಗಳನ್ನು ತಯಾರಿ ಮಾಡ್ತಾ ಬರ್ತೀವಿ. ಇವೆಲ್ಲ ಸಿಗಲಿಲ್ಲ ಅಂದರೆ ಕೊನೆಗೆ ಮುಗದೇ ಹೋಯ್ತಂದರೆ ಯೂರಿಯಾ ಅನ್ನೋದು ನಮಗೆ ಈ ಒಂದು ನ್ಯಾಚುರಲ್ ಗ್ಯಾಸು ಸಿಗೋದೇ ಇಲ್ಲ. ಹಾಗಾಗಿ ನ್ಯಾಚುರಲ್ ಗ್ಯಾಸು ಸಹ ನಮಗೆ ನವೀಕರಿಸಲಾಗದ ಇಂಧನ. ನೋಡಿ ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ಗ್ಯಾಸ್ ಹೆಸರಲ್ಲಿ ನ್ಯಾಚುರಲ್ ಅಂತಿದೆಯಲ್ಲ, ನೈಸರ್ಗಿಕವಾಗಿ ಸಿಗ್ಬೋದಲ್ಲ ಇದು ಅಂತ ಹೇಳ್ಬಿಟ್ಟು ನೀವು ನವೀಕರಿಸಬಹುದಾದ ಇಂಧನಕ್ಕೆ ಚೂಸ್ ಮಾಡೋಂಗಿಲ್ಲ. ಇದು ನವೀಕರಿಸಲಾಗದ ಇಂಧನ ಆಗಿರ್ತದೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಇನ್ನು ನ್ಯೂಕ್ಲಿಯರ್ ಎನರ್ಜಿ ಅಂತ ಬರುತ್ತೆ. ಈ ನ್ಯೂಕ್ಲಿಯರ್ ಎನರ್ಜಿ ಅಂತ ಬಂದಾಗ ನಮಗೆ ಇದನ್ನು ಸಹ ಎಕ್ಸಾಮಲ್ಲಿ ಪರಮಾಣು ಇಂಧನ ಅಂತ ಏನು ಕರಿತಾ ಬರ್ತೀವಿ ಅಥವಾ ಬೈಜಿಕ ಇಂಧನ ಅಂತ ಏನು ಕರಿತಾ ಬರ್ತೀವಿ. ಹಾಗಾಗಿ ಇಲ್ಲಿ ಇಂಪಾರ್ಟೆಂಟು ನಮಗೆ ಪರಮಾಣು ಶಕ್ತಿ ಅಂತ ಕರಿತಾ ಬರ್ತೀವಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ಎಲ್ರಿಗೂ ಗೊತ್ತಿರುತ್ತೆ, ಯುರೇನಿಯಮನ್ನು ಪರಮಾಣು ರಿಯಾಕ್ಟರ್ಗಳಲ್ಲಿ ಬಳಸ್ತಾ ಬರ್ತಾರೆ, ಮತ್ತು ಥೋರಿಯಮ್ಗಳನ್ನು ಬಳಸ್ತಾ ಬರ್ತಾರೆ ಅಂತ ನೀವೆಲ್ಲ ಓದಿರ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಯುರೇನಿಯಂ, ಥೋರಿಯಂ ಇವೆಲ್ಲ ನಮಗೆ ಲಿಮಿಟೆಡ್, ಎಲ್ಲಿ ಬೇಕು ಕೆಲವೊಂದು ರಾಜ್ಯಗಳಲ್ಲಿ ಸಿಗುತ್ತೆ, ಅಲ್ಲಿ ಖಾಲಿ ಆಯ್ತು ಅಂದರೆ ಮತ್ತೆ ನಮಗೆ ಸಿಗೋಲ್ಲ. ಕೆಲವೊಂದು ದೇಶಗಳಲ್ಲಿ ಸಿಗ್ತಾ ಇರುತ್ತೆ, ಅಲ್ಲಿ ಖಾಲಿ ಆಯ್ತು ಅಂದರೆ ಮತ್ತೆ ನಮಗೆ ಸಿಗೋದಕ್ಕೆ ಚಾನ್ಸೇ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನ್ಯೂಕ್ಲಿಯರ್ ಎನರ್ಜಿನೂ ಸಹ ಅಷ್ಟೇ ನವೀಕರಿಸಲಾಗದ ಒಂದು ಇಂಧನಕ್ಕೆ ಉದಾಹರಣೆ ಆಗಿರ್ತದೆ. ಇವಕ್ಕೆಲ್ಲ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಕೇಳ್ತೀನಿ. ಇವೆಲ್ಲ ತುಂಬ ಅಪಾಯಗಳು. ನ್ಯೂಕ್ಲಿಯರ್ ಎನರ್ಜಿ ಅನ್ನೋದು ನಮಗೆ ತ್ಯಾಜ್ಯ ವಿಲೇವಾರಿ ಮತ್ತು ವಿಕಿರಣಗಳಿಂದ ಬರುವಂಥ ರೇಸ್ಗಳು ಅವೆಲ್ಲ ತುಂಬಾ ಡೇಂಜರ್ ಆಗಿರ್ತವೆ. ಹಾಗಾಗಿ ಅದನ್ನು ಇಂಪಾರ್ಟೆಂಟ್ ಆಗಿರೋದಿಲ್ಲ ಸ್ನೇಹಿತರೆ. ಓಕೆ, ನಂತರ ಫಾಸಿಲ್ ಫ್ಯೂಯಲ್ಸ್ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಂಗೆ ಗೊತ್ತು. ಈಗ ಕೋಲು, ಪೆಟ್ರೋಲಿಯಮು, ನ್ಯಾಚುರಲ್ ಗ್ಯಾಸ್ ಎಲ್ಲ ಓದಿರ್ತೀರಾ. ಸೊ ನಮಗೆ ಇಂಡೈರೆಕ್ಟಾಗಿ ಫಾಸಿಲ್ ಫ್ಯೂಯಲ್ಸ್ ಅಂದರೆ ಪಳಿಯುಳಿಕೆ ಇಂಧನಗಳಂತ ಕರಿತೀವಿ. ಓಕೆ, ಪಳಿಯುಳಿಕೆ ಇಂಧನಗಳಂತ ನಾವೇನು ಕರಿತೀವಿ ಅವೆಲ್ಲನೂ ಸಹ ನಮಗೆ ನವೀಕರಿಸಲಾಗದ ಇಂಧನಕ್ಕೆ ಉದಾಹರಣೆ. ಯಾವ ಪಳಿಯುಳಿಕೆ ಇಂಧನಗಳಂದ್ರೆ ಇವೆ ನೀವು ಇಷ್ಟು ಓದಿದ್ರಲ್ಲ, ಕೋಲ್ ಮತ್ತು ಪೆಟ್ರೋಲಿಯಂ ಆಗಿರ್ಬೋದು, ನಂತರ ನಿಮಗೆ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಇವೆಲ್ಲ ಪಳಿಯುಳಿಕೆ ಇಂಧನಕ್ಕೆ ಸಂಬಂಧಪಟ್ಟಿರೋದು. ನಿಮಗೆ ಇದರಲ್ಲೂ ಸಹ ಡಿಫ್ರೆಂಟಾಗಿ ಪ್ರಶ್ನೆ ಕೇಳಿದರೆ ಯಾವುದು ಒಂದು ಫಾಸಿಲ್ ಫ್ಯೂಯಲ್ಸ್ ಅಥವಾ ಪಳಿಯುಳಿಕೆ ಇಂಧನಗಳಲ್ಲಿ ಕ್ಲೀನೆಸ್ಟ್ ಆಗಿದೆ, ಕ್ಲೀನೆಸ್ಟ್ ಅಂದರೆ ಸ್ವಚ್ಛವಾಗಿರುವಂತಹ ಪಳಿಯುಳಿಕೆ ಇಂಧನ ಅಥವಾ ಕ್ಲೀನೆಸ್ಟ್ ಫಾಸಿಲ್ ಫ್ಯೂಯಲ್ ಯಾವುದು ಅಂತ ಪ್ರಶ್ನೆ ಕೇಳ್ತೇನೆ, ಅದು ನ್ಯಾಚುರಲ್ ಗ್ಯಾಸ್ ಆಗಿರುತ್ತೆ. ಈ ಕ್ವಶನ್ ಎಂದೂ ಆಗಿಲ್ಲ, ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ, ನೆನ್ಪಿಡ್ಕೋಬೇಕು. ಇವೆಲ್ಲ ಕ್ಲೀನೆಸ್ಟ್ ಆಗಿರುವಂಥ. ಇನ್ನು ಪೆಟ್ರೋಲು, ಡೀಸೆಲ್ ಅವೆಲ್ಲ ಪ್ರಾಬ್ಲಮ್ ಇರ್ತಾವಲ್ಲ, ಅವೆಲ್ಲ ಕ್ಲೀನೆಸ್ಟ್ ಏನಿರೋದಿಲ್ಲ, ಮಿಕ್ಸ್ಡ್ ಆಗಿರ್ತವೆ ಸ್ನೇಹಿತರೆ. ಅತಿ ಹೆಚ್ಚು ಸ್ವಚ್ಛ ಅಥವಾ ಕ್ಲೀನೆಸ್ಟ್ ನ್ಯಾಚುರಲ್ ಅಥವಾ ಫಾಸಿಲ್ ಫ್ಯೂಯಲ್ ಯಾವುದು ಅಂತ ಕೇಳಿದರೆ ಅದು ನ್ಯಾಚುರಲ್ ಗ್ಯಾಸ್ ಆಗಿರ್ತದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರೋದು ನಮಗೆ ಮೆಟಲ್ಸ್ ಮತ್ತು ಮಿನರಲ್ಸ್. ಏನು ಮೆಟಲ್ಸ್ ಮತ್ತು ಮಿನರಲ್ಸ್ ಅಂದರೆ ಲೋಹಗಳು ಮತ್ತು ಖನಿಜಗಳಂತ ನಾವು ಕರಿತಾ ಬರ್ತೀವಿ. ಲೋಹಗಳು ಮತ್ತು ಖನಿಜಗಳಂತ ಕರಿತಾ ಬರ್ತೀವಿ. ತುಂಬಾ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಡೆಫಿನೇಷನ್ ಓದ್ಕೊಳ್ಳೇಬೇಕಾಗುತ್ತೆ. ಈಗ ಲೋಹ ಅಂತ ಬಂದ ತಕ್ಷಣ ಅಥವಾ ಖನಿಜಗಳಂತ ಬಂದ ತಕ್ಷಣ ಈ ಮಾನವ ಸಂಪನ್ಮೂಲ, ನಿಮಗೆ ಖನಿಜಗಳ ಸಂಪನ್ಮೂಲಗಳಂತೇಳಿ ಜಿಯೋಗ್ರಫಿಲಿ, ಅಥವಾ ಲೋಹ ಅಲೋಹಗಳಂತ ಹೇಳ್ಬಿಟ್ಟು ನೀವು ಕೆಮಿಸ್ಟ್ರಿಲಿ ಓದ್ತಾ ಬರ್ತೀರಾ. ನಿಮಗೆ ಅದಕ್ಕೆ ಅದನ್ನು ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಲೋಹಗಳಂತ ಬಂದಾಗ ಈಗ
ಯಾವುದು ಈಗ ಫಾರ್ ಎಕ್ಸಾಂಪಲ್ ಚಿನ್ನ ತಗೊಳ್ಳಿ ಅಥವಾ ನಿಮಗೆ ಒಂದು ಬೆಳ್ಳಿ ತಗೊಳ್ಳಿ, ಇವೆಲ್ಲ ಅತಿ ಕಡಿಮೆಯಾಗಿ ಸಿಗುವಂಥದ್ದಾಗಿರ್ತದೆ. ಹಾಗಾಗಿ ನಮಗೆ ಕಲ್ಲಿದ್ದಲು ಇವೆಲ್ಲನೂ ಸಹ ನಮಗೆ ಬರ್ತವೆ. ಇದರಲ್ಲೇ ಬರುವಂಥದ್ದು ಲೋಹಗಳಂತ ಬಂದಾಗ ಟಾಪಿಕ್ಕು ಕಲ್ಲಿದ್ದಲು ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಮತ್ತು ಕಬ್ಬಿಣ ಆಗಿರ್ಬೋದು, ಇವೆಲ್ಲನೂ ಸಹ ನಮಗೆ ಉದಾಹರಣೆಗಳಾಗಿರ್ತವೆ. ಸೊ ಇವೆಲ್ಲನೂ ಸಹ ಭೂಮಿ ಒಳಗೆ ಸಿಗೋದ್ರಿಂದ ಇವನು ಸಹ ಲಿಮಿಟೆಡ್ ಆಗಿರ್ತವೆ ಸ್ನೇಹಿತರೆ. ಹಾಗಾಗಿ ಇವು ಈಗ ಫಾರ್ ಎಕ್ಸಾಂಪಲ್ ಚಿನ್ನ ಒಂದ್ಸಲ ತೊಗೊಂಡ್ಬಿಟ್ಟು ಖಾಲಿ ಆಯ್ತು ಅಂದರೆ ಮತ್ತೆ ಚಿನ್ನ ಎಲ್ಲಿ ಉತ್ಪಾದನೆ ಮಾಡ್ತೀರಾ, ಮಾಡೋಕ್ಕಾಗಲ್ಲ. ಹಾಗಾಗಿ ಇವೆಲ್ಲ ನವೀಕರಿಸಲಾಗದ ಒಂದು ಶಕ್ತಿಗಳು. ಕಬ್ಬಿಣನೂ ಅದೇ ಥರ ಉದಾಹರಣೆ ಆಗಿರುತ್ತೆ. ಸೊ ಇಷ್ಟು ಸಹ ನಮಗೆ ನವೀಕರಿಸಲಾಗದ ಶಕ್ತಿಗಳಿಗೆ ಉದಾಹರಣೆಗಳಾಗಿರ್ತವೆ ಸ್ನೇಹಿತರೆ. ಸೊ ಇಷ್ಟು ಅಂಶಗಳನ್ನು ಸಹ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ನಾನು ಹೇಳೋದು ನಿಮಗೆ ಒಂದು 30 to 40 ಮಿನಿಟ್ಸಲ್ಲಿ ಹೇಳಿದರೂ ಸಹ ನೀವು ಓದೋದು ಕೇವಲ 3-4 ನಿಮಿಷದ ಅಷ್ಟೇ ಅಂಶಗಳು. ಅದು ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕಂತಲೂ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇದು ತುಂಬ ಸಿಂಪಲಾಗಿ ನೆನ್ಪಿಟ್ಕೋಬೇಕಂದ್ರೆ ಈಗ ರಿನ್ಯೂವಬಲ್ ಎನರ್ಜಿ ಮತ್ತು ನಾನ್ ರಿನ್ಯೂವಬಲ್ ಎನರ್ಜಿ. ಓಕೆ, ರಿನ್ಯೂವಬಲ್ ಎನರ್ಜಿ, ನಾನ್ ರಿನ್ಯೂವಬಲ್ ಎನರ್ಜಿ ಏನಿಲ್ಲ ಭೂಮಿ ಮೇಲೆ ನಮಗೆ ಕಾಣ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ಲು ಭೂಮಿ ಮೇಲೆ ಕಾಣೋದು ಏನಂತ ಹೇಳಿದೆ, ನಿಮಗೆ ತುಂಬ ಇಂಧನಗಳ ಬಗ್ಗೆ ನಿಮಗೆ ಹೇಳ್ತಾ ಬಂದೆ. ಏನು, ನಮಗೆ ಸೂರ್ಯ ಒಂದು ಸೌರಶಕ್ತಿಯಿಂದ ಆಗಿರ್ಬೋದು, ಅಥವಾ ಪವನ ಗಾಳಿನೂ ಸಹ ಭೂಮಿ ಮೇಲೆ ಇದೆ. ನಂತರ ಯಾವುದಿದೆ, ಜಲ ನೀರು ಸಹ ಭೂಮಿ ಮೇಲೆ ಇರುವಂಥದ್ದು. ಮತ್ತು ನಿಮಗೆ ಬಯೋಮಾಸ್ ಅಂತ ಹೇಳಿದ್ರೆ ಅದು ಸಹ ಭೂಮಿ ಮೇಲೆ ಇರುವಂಥದ್ದಾಗಿರ್ತದೆ. ಇನ್ನು ಟೈಡಲ್, ಅದು ಸಹ ಸಮುದ್ರದ ಮೇಲಿರೋದು. ಇವೆಲ್ಲ ನೋಡಿ ಭೂಮಿ ಇಲ್ಲಿದ್ದರೆ ಭೂಮಿ ಹೊರಗಡೆ ಅಥವಾ ಭೂಮಿ ಮೇಲ್ಗಡೆ ಅಥವಾ ಭೂಮಿಯ ಸರೌಂಡಿಂಗ್ ಸಿಗುವಂಥದ್ದು ನಾವು ರಿನ್ಯೂವಬಲ್ ಎನರ್ಜಿಗೆ ಉದಾಹರಣೆಗಳಾಗಿರ್ತಿದ್ದು. ನನ್ನ ಟ್ರಿಕ್ ಕೇಳ್ತಾ ಇರೋದು ನೆನ್ಪಿಟ್ಕೊಳೋದಕ್ಕೋಸ್ಕರ. ಓಕೆ, ನಂತರ ನಾನ್ ರಿನ್ಯೂವಬಲ್ ಎನರ್ಜಿ ಅಂದ್ರೇನು, ಈಗ ಕಲ್ಲಿದ್ದಲು ಇವೆಲ್ಲ ಭೂಮಿ ಒಳಗಡೆ ಸಿಗುವಂಥದ್ದು. ಓಕೆ, ಇದು ಭೂಮಿ ಆಗಿದ್ದರೆ ಈ ಭೂಮಿ ಒಳಗಡೆ ಸಿಗುವಂಥದ್ದು ಯಾವುದು, ಕಲ್ಲಿದ್ದಲು ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಮತ್ತು ನ್ಯೂಕ್ಲಿಯರ್ ಎನರ್ಜಿ ಆಗಿರ್ಬೋದು, ಫ್ಯಾಜಿಲ್ ಫ್ಯೂಯಲ್ಸ್ ಆಗಿರ್ಬೋದು, ಮತ್ತು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಮತ್ತು ಮಿನರಲ್ಸ್ ಎಲ್ಲನೂ ಸಹ ಭೂಮಿ ಒಳಗಡೆ ಸಿಗೋದಕ್ಕೆ ನಾವು ನವೀಕರಿಸಲಾಗದ ಇಂಧನಗಳು. ಇಷ್ಟೇ ನೀವು ನೋಟ್ಸ್ ಮಾಡ್ಕೋಬೇಕಿರೋದು. RE ಅಂತ ಹಾಕೊಳ್ಳಿ, NRE ಅಂತ ಹಾಕೊಳ್ಳಿ, ಭೂಮಿನ ಈ ಥರ ಹಾಕೊಳ್ಳಿ. ಅದರಲ್ಲಿ ನಿಮಗೆ ಉದಾಹರಣೆಗಳನ್ನು ನೀವು ಈ ರೀತಿ ಬರ್ಕೊಂಡ್ರೆ ಪ್ರಕೃತಿಯಲ್ಲಿ ಮೇಲ್ಗಡೆ ಸಿಗೋದು, ಭೂಮಿ ಹೊರಗಡೆ ಇರೋದನ್ನ ಜಸ್ಟ್ ಅವನು ಆಪ್ಷನ್ಗಳು ನೋಡಿದಾಗ ಇದೆಲ್ಲ ಭೂಮಿ ಹೊರಗಡೆ ಇದೆಯಲ್ಲ ಅಂತ ನೀವು ಗೆಸ್ ಮಾಡ್ಕೋಬೇಕು. ಇನ್ನು ಮಿಕ್ಕಿದ್ದು ಕೋಲು, ಕಲ್ಲಿದ್ದಲು, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸು, ನ್ಯೂಕ್ಲಿಯರ್ ಎಲ್ಲ ಭೂಮಿ ಒಳಗಿಂದ ತೆಗೆಯೋದಲ್ಲ ಅಂತ ನೀವು ನೆನ್ಪಿಟ್ಕೊಂಡಿದ್ದೆ. ಆದಲ್ಲಿ ಜಸ್ಟ್ ಇದನ್ನು ಎಕ್ಸಾಮ್ ಟೈಮಲ್ಲಿ ಜಸ್ಟ್ 2 ಮಿನಿಟ್ಸಲ್ಲಿ ರೀಕಾಲ್ ಮಾಡ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ಸಬ್ಜೆಕ್ಟನ್ನು ಫಸ್ಟು ಓಲ್ಡ್ ಇಟ್ಕೊಳ್ಳಿ, ಅಂದರೆ ಓದ್ಕೊಳ್ಳಿ ಚೆನ್ನಾಗಿ. ಅದ್ರ ಜೊತೆಗೆ ಈ ರೀತಿ ಟ್ರಿಕ್ಕಿಯಾಗಿ ಒಂದು ನೋಟ್ಸನ್ನು ಮಾಡ್ಕೊಂಡಿದ್ದೆ ಆದಲ್ಲಿ ಆರಾಮ್ಸೆ ಒಂದೊಂದು ಸಬ್ಜೆಕ್ಟನ್ನು ನೀವು 2 ದಿನದಲ್ಲಿ ರಿವಿಷನ್ ಮಾಡ್ಕೊಳ್ತಾ ಬರ್ಬೋದು. 10 ದಿನದಲ್ಲಿ ನೀವು ರಿವಿಷನ್ನ ಎಕ್ಸಾಮ್ ಟೈಮಲ್ಲಿ ಒಂದು ತಿಂಗಳಲ್ಲಿ 3 ಬಾರಿ ರಿವಿಷನ್ ಮಾಡಿದ್ದೆ, ನೀವು ಓದಿದ್ದೆಲ್ಲ ರಿವಿಷನ್ ಮಾಡಿಬಿಟ್ರೆ ಖಂಡಿತ ನಿಮಗೆ ಗೊತ್ತಿರೋ ಟಾಪಿಕ್ಗಳು ಯಾವುದು ಮಿಸ್ ಆಗಲ್ಲ. ಹಾಗಾಗಿ ನಿಮಗೆ ಎಲಿಜಿಬಿಲಿಟಿ ಅಂಕಗಳು ಎಷ್ಟು ಬೇಕು ಎಕ್ಸಾಮಲ್ಲಿ ಪಾಸ್ ಆಗೋದಕ್ಕೆ ಅಷ್ಟಕ್ಕೂ ಸಹ ನಿಮಗೆ ಉತ್ತರಗಳು ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಬರ್ತೀನಿ. ಇದೇ ರೀತಿ ಕ್ಲಾಸಸ್ಗಳನ್ನು ನಾನು ಹೇಳ್ತಾ ಬರ್ತೀನಿ. ಕರೆಕ್ಟಾಗಿ ನಾನು ಕೊಡುವಂಥ ಟ್ರಿಕ್ಸ್ಗಳು ಕೆಲವೊಂದು ಹೇಳ್ತಾ ಇರ್ತೀನಿ, ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ಗಳೆಲ್ಲ ಇಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಆ ರೀತಿ ನೀವು ಓದ್ಕೊಂಡಿದ್ದೆ ಆದಲ್ಲಿ ನಿಮ್ಗೆ ಯಾವುದು ಮರ್ತೋಗಲ್ಲ. ಎಕ್ಸಾಮ್ ಏನು ಬೇಕು ಅಷ್ಟು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಅದನ್ನು ಪಾಲಿಸೋದಕ್ಕೆ ನೀವು ರೆಡಿಯಾಗಿದ್ದರೆ ಸಾಕು ಸ್ನೇಹಿತರೆ. ಇಲ್ಲಿ ಕೇವಲ ಕಾನ್ಸೆಪ್ಟ್ ಒಂದೇ ಅರ್ಥ ಮಾಡಿಸೋದಲ್ಲ, ಎಕ್ಸಾಮ್ ಟ್ರಿಕ್ಸ್ಗಳಾಗಿರ್ಬೋದು, ಆಪ್ಷನ್ಗಳನ್ನು ಯಾವ ರೀತಿ ಎಲಿಮಿನೇಟ್ ಮಾಡಬೇಕಾಗುತ್ತೆ, ಯಾವ ರೀತಿ ಓದ್ಕೋಬೇಕಂತ ಪ್ರತಿಯೊಂದನ್ನು ಸಹ ತಿಳಿಸ್ಕೊಡ್ತಾ ಬರ್ತೀನಿ. ಅಷ್ಟು ಓದ್ಕೊಂಡಿದ್ರೆ ಸಾಕಾಗಿರ್ತಾರೆ ಸ್ನೇಹಿತರೆ. ಓಕೆ, ಇನ್ನು ಮುಂದಿನ ಟಾಪಿಕ್ ಯಾವುದು, ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಪ್ರಶ್ನೆ ಆದರೆ ನಿಮಗೆ ಇಲ್ಲೇ ಪ್ರಶ್ನೆಗಳನ್ನು ಅವರು ಕೇಳ್ತಾ ಬರ್ತಾನೆ. ಓಕೆ, ಇಲ್ಲಿ ನವೀಕರಿಸಬಹುದಾದ ಇಂಧನಗಳಿಗೆ ನಮಗೆ ಯಾವೆಲ್ಲ ದೇಶಗಳು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ ಅಂತ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಸೊ ಇಲ್ಲಿ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ರಿನ್ಯೂವಬಲ್ ಎನರ್ಜಿಗೆ ಫಸ್ಟ್ ಟಾಪಲ್ಲಿರೋದು ಚೀನಾ ದೇಶ ಆಗಿರುತ್ತೆ, ಸೆಕೆಂಡು ಅಮೆರಿಕ ದೇಶ ಆಗಿರುತ್ತೆ, ಬ್ರೆಜಿಲ್ಲು ಥರ್ಡ್ ಆಗಿರುತ್ತೆ, ಭಾರತ 4ನೇ ಸ್ಥಾನದಲ್ಲಿ ಇರ್ತದೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿ ನೆನ್ಪಿಟ್ಕೋಬೇಕು, ಭಾರತದ ಸ್ಥಾನ ಅಂತ ಕೇಳ್ತಾನೆ. ನಿಮಗೆ ಸ್ಟೇಟ್ಮೆಂಟ್ ಕೇಳಿದರೆ ನಿಮ್ಗೆ ಇಲ್ಲೇ ಕೇಳ್ತಾನೆ, ಈ ಕೆಳಗೆ ಇವು ನವೀಕರಿಸಬಹುದಾದ ಇಂಧನಗಳಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಬೆಳಗ್ಗೆ ಇವಾಗ ನಿಮಗೆ ಮುಂದೆ ಏನು ಹೇಳಿದೆ ಫಸ್ಟ್ ಮೇಲ್ಗಡೆ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಎರಡನೇದು, ಭಾರತವು ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೊಡ್ತಾ ಬರ್ಬೋದು. ಆಪ್ಷನಲ್ಲಿ 3 ಅಥವಾ 2 ಅಂತ ಕೊಡ್ತಾ ಬಂದಾಗ ಅವಾಗ ಇದು ಆಪ್ಷನ್ನು ರಾಂಗ್ ಇರ್ತದೆ ಸ್ನೇಹಿತರೆ. ಅವಾಗ ಅದನ್ನು ಕೇವಲ ಎ ಮಾತ್ರ ಸರಿಯಾಗಿದೆ ಅನ್ನೋದನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ನೀವು ಇಷ್ಟೊತ್ತು ಓದಿದ್ದಕ್ಕೆ ಸ್ಟೇಟ್ಮೆಂಟ್ಗಳು ಮತ್ತು ಕಾನ್ಸೆಪ್ಟು ಮತ್ತು ಉದಾಹರಣೆಗೆ ಸಂಬಂಧಪಟ್ಟಂತೆ ಅದ್ರ ಜೊತೆ ಇವೆರಡೂ ಸಹ ನೀವು ಓದ್ಕೊಂಡಿದ್ದೆ ಆದಲ್ಲಿ ನಿಮಗೆ ಇಲ್ಲಿ ಅಂಕಗಳು ಮಿಸ್ ಆಗೋದಿಲ್ಲ. ಓಕೆ, ಟಾಪಲ್ಲಿ ಯಾವುದು ಚೀನಾ ಇದೆ. ಫಾರ್ ಎಕ್ಸಾಂಪಲು ಮೊದಲನೇ ಸ್ಥಾನ ಚೀನಾ ಇದೆ, ಎರಡನೇದು ಅಮೆರಿಕ, ಬ್ರೆಜಿಲ್, ಆಮೇಲೆ ನಂತರ ಭಾರತ ಇದೆ ಅಂತಲೂ ಸಹ ನಿಮಗೆ ಕೇಳ್ತಾ ಬರ್ಬೋದು. ನಿಮಗೆ ಆರ್ಡರ್ ವೈಸ್ ಸಹ ಕೇಳ್ತಾ ಬರ್ಬೋದು. ಆರ್ಡರ್ ವೈಸ್ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಆ ಒಂದು ಚೀನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಮತ್ತು ಬ್ರೆಜಿಲ್ ಆಗಿರ್ಬೋದು, ಮತ್ತು ಭಾರತ ಆಗಿರ್ಬೋದು ಸ್ನೇಹಿತರೆ. ಜಸ್ಟ್ ಕ್ಯಾಬ್ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕು. ಕ್ಯಾಬ್ ಲಾಸ್ಟಲ್ಲಿ 2B ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಚೀನಾ, ಅಮೆರಿಕ, ಬ್ರೆಜಿಲ್ ಮತ್ತು ಭಾರತ ಆಗಿರ್ತದೆ. ಅದೇ ರೀತಿ
ನವೀಕರಿಸಲಾಗದ ಇಂಧನ ಉತ್ಪಾದನೆಯಲ್ಲಿ ಪ್ರಮುಖ ದೇಶಗಳು ಯಾವುದು ನೋಡಿ, ಆಲ್ಮೋಸ್ಟ್ ಚೀನಾ ಅಮೆರಿಕನೇ ಟಾಪಲ್ಲಿ ಇರ್ತವೆ. ಈಸಿಯಾಗಿ ನೀವು ಗೆಸ್ ಮಾಡ್ತಾ ಬರ್ಬೋದು. ಚೀನಾ ಮತ್ತು ಅಮೆರಿಕ, ಇಲ್ಲಿ ರಷ್ಯಾ ಒಂದು ಚೇಂಜ್ ಆಗ್ತಾ ಬರ್ತದೆ ಸ್ನೇಹಿತರೆ. ಇದನ್ನು ನೀವು ಕಾರ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಕ್ಯಾಬ್ ಅಂದ್ರೂ ಸಹ ನಾವು ಏನು ಓಲಾ ಊಬರ್ ಎಲ್ಲ ಬುಕ್ ಮಾಡ್ತೀವಲ್ಲ, ಕ್ಯಾಬ್ ಅಂತ ಕರಿತಾ ಬರ್ತೀವಿ. ಇಲ್ಲೂ ಸಹ ಕಾರ್, ಎರಡು ಸಹ ರಿಲೇಟೆಡ್ ಇರುವಂತಹ ಅಂಶಗಳಾಗಿರೋದ್ರಿಂದ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಲ್ಲ. ಕ್ಯಾಬ್ ಮತ್ತು ಕಾರ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಚೀನಾ, ಅಮೆರಿಕ, ಬ್ರೆಜಿಲ್ ಮತ್ತು ಭಾರತ ಆಗಿರ್ತಾರೆ ಸ್ನೇಹಿತರೆ. ಓಕೆ, ಇಲ್ಲೂ ಸಹ ಅಷ್ಟೇ ನಮ್ಮ ಭಾರತ ಒಂದು 4ನೇ ಸ್ಥಾನದಲ್ಲಿರ್ತದೆ. ಅದನ್ನು ಸಹ ನೆನ್ಪಿಟ್ಕೋಬೇಕು. ಕಾರ್ ಬಿ ಅಂತ ನೆನ್ಪಿಟ್ಕೊಂಡಿದ್ರೆ ಸೆಕೆಂಡ್ 4ನೇ ಸ್ಥಾನ ಇಲ್ಲೂ 4 ಇದೆ. ಸೊ ಲಾಸ್ಟಿಗೆ ಭಾರತ ಅಂತ ಗೊತ್ತಿದ್ರೆ ಸಾಕಾಗುತ್ತೆ. ಅದಕ್ಕಿಂತ ಮುಂಚೆ 3 ದೇಶಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕರೆಂಟ್ ಅಫೇರ್ಸನ್ನು ಒಂದು ಓದಿರಬೇಕಾಗುತ್ತೆ. ಯಾವುದು ಒಂದು ಇಂಡೆಕ್ಸ್ ಬರ್ತದೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟು. ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್. ಎಲ್ಲರೂ ಸಹ ಓದಿರ್ತೀರಾ, ಕರೆಂಟ್ ಅಫೇರ್ಸಲ್ಲಿ ಪದೇ ನೋಡ್ತಾ ಇರ್ತೀರಾ. ನಾನು ಏನೇ ಹೇಳಿದರೂ ಸಹ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂತೆ ಟಾಪಿಕ್ಗಳನ್ನು ಇಲ್ಲಿ ತೊಗೊಂಡಿರ್ತೀನಿ, ಓದಬೇಕು. ಮೊನ್ನೆ ಸೋಲಾರ್ ಎನರ್ಜಿ ಹೇಳಿದೆ. ಏನೇ ಕರೆಂಟ್ ಅಫೇರ್ಸ್ ಅದ್ರ ಸಂಬಂಧಪಟ್ಟಂತೆ ಈ ಯೋಜನೆಗಳು ಬಂದಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಟಾರ್ಗೆಟ್, ಈಗ 2030ಕ್ಕೆ ಸೋಲಾರ್ ಎನರ್ಜಿಗೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರೀತಿ ಕರೆಂಟ್ ಅಫೇರ್ಸು ಬರ್ತಾನೆ ಇರುತ್ತೆ ಪದೇ ಅದನ್ನು ಓದ್ಕೊಂಡಿರಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳು, ಸ್ಕೀಮ್ಸ್ ಬಂದಿದ್ದರೆ ಓದ್ಕೋಬೇಕಾಗುತ್ತೆ. ಮತ್ತು ಸಭೆಗಳೆಲ್ಲರೂ ಜರುಗಿದರೆ ಅದ್ರ ಬಗ್ಗೆ ಓದ್ಕೊಂಡಿರಬೇಕಾಗುತ್ತೆ. ಸೊ ಇಲ್ಲಿ ನವೀಕರಿಸಬಹುದಾದ ಇಂಧನ ಮತ್ತು ನವೀಕರಿಸಲಾಗದ ಇಂಧನಕ್ಕೆ ಸಂಬಂಧಪಟ್ಟಂತೆ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಬರ್ತದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟು. ಈ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ನಲ್ಲಿ ಭಾರತ ಪ್ರಸ್ತುತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸೊ ಇದು ನಿಮಗೆ ನಾನು ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. ಓಕೆ, ಹೋಮ್ವರ್ಕ್ ನೀವು ಮಾಡಲೇಬೇಕಾಗುತ್ತೆ. ಗೂಗಲ್ ಡೈರೆಕ್ಟ್ ಸರ್ಚ್ ಮಾಡಿ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2025 ಇಂಡಿಯನ್ ರ್ಯಾಂಕ್ ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ. ನಾನು ಹೇಳೋದಿಲ್ಲ, ಇದು ನೀವೇ ಓದ್ಕೊಳ್ಳಿ. ಯಾಕಂದರೆ ಇದು ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟು ಸಹ ಇದಕ್ಕೆ ಅವರು ಟೈಅಪ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲನೂ ಸಹ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ತಾ ಬನ್ನಿ. ಪ್ರತಿಯೊಂದೂ ಸಹ ಎಕ್ಸಾಮ್ ದೃಷ್ಟಿಯಿಂದ ನಾವೇನು ಹೇಳ್ತೀವಿ ಅಂತ ಹೇಳಿದ್ನಲ್ಲ, ಎಲ್ಲನೂ ಸಹ ನಮಗೆ ಇಂಪಾರ್ಟೆಂಟೇ ಆಗಿರ್ತವೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ರಿನ್ಯೂವಬಲ್ ಎನರ್ಜಿ ಮತ್ತು ಸೋಲಾರ್ ಎನರ್ಜಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ವಿಂಡ್ ಎನರ್ಜಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಇವೆಲ್ಲ ಎಕ್ಸಾಮ್ ಟೈಮಲ್ಲಿ ನೀವು ಕೊನೆ ಮೂಮೆಂಟಲ್ಲಿ ಓದ್ಕೊಂಡು ಹೋಗಿರಬೇಕಾಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಕಂಪ್ಯಾರಿಸನ್ ಮಾಡಿ ನಿಮಗೆ ವ್ಯತ್ಯಾಸಗಳನ್ನು ಸಹ ಕೇಳ್ತಾ ಬರೋದು. ಆ ವ್ಯತ್ಯಾಸಗಳನ್ನು ನೋಡ್ತಾ ಬರೋಣ. ಆ ವ್ಯತ್ಯಾಸಗಳಿಗಿಂತ ಮುಂಚೆ ಯಾರೆಲ್ಲ ದಯವಿಟ್ಟು ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಪದೇ ಹೇಳ್ತಾ ಇರ್ತೀನಿ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಟೆಲಿಗ್ರಾಮಲ್ಲಿ ಜಸ್ಟ್ ನೀವು ಜಾಯ್ನ್ ಆಗಿ ಅಂತ ಹೇಳ್ತಿಲ್ಲ, ಏನೇನು ನೀವು ಅಪ್ಡೇಟ್ಸ್ ಬಂದರೂ ಸಹ ನಾವು ಎಕ್ಸಾಮ್ ದೃಷ್ಟಿಯಿಂದ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್ ತಿಳಿಸ್ತಾ ಬರ್ತೀನಿ. ಅದ್ರ ಜೊತೆ ಪ್ರತಿದಿನ 20ರಿಂದ 30 ಅಂಕಗಳ ಒಂದು ಬೇಸಿಕ್, ಆವರೇಜ್ ಮತ್ತು ಡಿಫಿಕಲ್ಟ್ ಲೆವೆಲ್ ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತಾ ಬರ್ತೀವಿ. 20 ಅಂಕ ಡೈಲಿ ಕ್ವಿಜ್, ಆನ್ಲೈನ್ ಕ್ವಿಜ್ ಸಹ ಇರುತ್ತೆ. ಮತ್ತು ಡೈಲಿ ಒಂದು ಟಾಪಿಕ್, ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕೆಲವೊಂದು ಟಾಪಿಕ್ಗಳನ್ನು 100 ಟಾಪಿಕಲ್ಲಿ ಇರ್ತೀನಿ. ಕೆಲವೊಂದು ಟಾಪಿಕ್ಗಳನ್ನು ಕಡಿಮೆ ಟಾಪಿಕ್ ಇದ್ದರೆ ಅದನ್ನು ಡೈರೆಕ್ಟ್ ನಿಮಗೆ ಟೆಕ್ಸ್ಟ್ ಅಂದರೆ ನಿಮಗೆ ಕಂಟೆಂಟ್ ಮೂಲಕ ಟೆಲಿಗ್ರಾಮಲ್ಲೇ ಅಪ್ಲೋಡ್ ಮಾಡಿರ್ತೀನಿ ಮೆಸೇಜಲ್ಲಿ. ಹಾಗಾಗಿ ಅಲ್ಲೂ ಸಹ ನೀವು ಅದನ್ನು ಕವರ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಹಾಗಾಗಿ ಟೆಲಿಗ್ರಾಮ್ಗೆ ನೀವು ದಯವಿಟ್ಟು ಜಾಯ್ನ್ ಆಗ್ತಾ ಬನ್ನಿ. ಯಾಕಂದರೆ ಇಲ್ಲಿ 100 ಟಾಪಿಕ್ ಹೇಳ್ತೀನಿ, ಟೆಲಿಗ್ರಾಮಲ್ಲೂ 100 ಟಾಪಿಕ್ ಕೊಟ್ಟಲ್ಲಿ ಒಂದಿನಕ್ಕೊಂದು. ಆವಾಗ ನಿಮಗೆ ಟೋಟಲ್ 200 ಟಾಪಿಕ್ಕು ಎಕ್ಸ್ಟ್ರಾ ಪಾಯಿಂಟ್ಗಳು ಸಿಕ್ದಂಗೆ ಆಗುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಗಳನ್ನೇ, ಎಕ್ಸಾಮಲ್ಲಿ ಕೇಳುವಂತಹ ಕಂಟೆಂಟ್ಗಳನ್ನೇ ನಾನು ನಿಮಗೆ ನೀಡ್ತಾ ಬರ್ತೀನಿ. ಅವನ್ನ ಪಾಲಿಸಿದ್ದಲ್ಲಿ ನೀವು ಖಂಡಿತ ಸಕ್ಸಸ್ ಆಗೇ ಆಗ್ತೀರಾ ಸ್ನೇಹಿತರೆ. ಅದ್ರ ಬಗ್ಗೆ ಹೊರಿಬೇಕಾಗಿಲ್ಲ. ಓಕೆ, ಸೊ ಕಮೆಂಟ್ ಬಾಕ್ಸಲ್ಲಿ ನಾವು ಒಂದು ಟೆಲಿಗ್ರಾಮ್ ಲಿಂಕನ್ನು ಕಟ್ಟಿರ್ತೀನಿ. ಅಥವಾ ಏನೇ ಎನ್ಕ್ವೈರಿ ಬೇಕಿದ್ರು ಬ್ಯಾಚಸ್ ಬಗ್ಗೆ ನೀವು ಮೇಲ್ಗಡೆ ನಂಬರ್ ಹಾಕಿದ್ನಲ್ಲ, ಅದ್ರ ಬಗ್ಗೆ ನೀವು ತಿಳ್ಕೊಬೋದು. ಅಪ್ಕಮಿಂಗ್ ಬ್ಯಾಚಸ್ ಬಗ್ಗೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ಸೊ ಇಲ್ಲಿ ಕಂಪ್ಯಾರಿಸನನ್ನು ನೋಡ್ತಾ ಬರೋಣ. ಇದು ಸಹ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಹೇಳ್ತೀನಿ, ನೋಟ್ಸ್ ಮಾಡ್ಕೊಂಡಿದ್ರೆ ಸಾಕು. ನಮಗೆ ರಿನ್ಯೂವಬಲ್ ಎನರ್ಜಿ ವರ್ಸಸ್ ನಾನ್ ರಿನ್ಯೂವಬಲ್ ಎನರ್ಜಿಗೆ ನೋಡಿ, ಇದು ಫಿಲಿಮ್ಸ್, UPSC ಫಿಲಿಮ್ಸಿಗೆ ಓರಿಯೆಂಟೆಡ್ ತುಂಬ ಇಂಪಾರ್ಟೆಂಟ್. ಯಾವುದು ನಮಗೆ UPSC ಫಿಲಿಮ್ಸಿಗೆ ಇಂಪಾರ್ಟೆಂಟ್ ಆಗಿರುತ್ತೋ ಅದೆಲ್ಲ ನಮ್ಮ ಒಂದು KPSC KE ಡಿಪಾರ್ಟ್ಮೆಂಟಲ್ಲಿ ಒನ್ ವರ್ಲ್ಡ್ ರೂಪದಲ್ಲಿ ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಅಥವಾ ಕಂಪ್ಯಾರಿಸನ್ ರೂಪದಲ್ಲಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಮಗೆ ಈ ಒಂದು ಟಾಪಿಕನ್ನು ನೋಡ್ತಾ ಬಂದು ನಮಗೆ ಅವೈಲಬಿಲಿಟಿ ಇದು ಅತಿ ಹೆಚ್ಚು ನಮಗೆ ಸಿಗುತ್ತಾ ಇಲ್ಲ. ರಿನ್ಯೂವಬಲ್ ಅಂದರೆ ನಮಗೆ ಆಲ್ಮೋಸ್ಟ್ ನಿಖರತೆಯಾಗಿ ನಮಗೆ ಇವುಗಳು ಸಿಗ್ತಾ ಬರ್ತವೆ. ಬಟ್ ನಾನ್ ರಿನ್ಯೂವಬಲ್ ನಮಗೆ ಸಿಗೋದಿಲ್ಲ. ಎಕ್ಸಾಸ್ಟೇಬಲ್ ಅಂದರೆ ನಮಗೆ ಅದು ಅತಿ ಹೆಚ್ಚಾಗಿ ಸಿಗೋದಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಇನ್ನು ಪೊಲ್ಯೂಷನ್, ನಮಗೆ ರಿನ್ಯೂವಬಲ್ ಎನರ್ಜಿಯಿಂದ ಅತಿ ಕಡಿಮೆ ಪೊಲ್ಯೂಷನ್ ಉಂಟಾಗ್ತಾ ಬರುತ್ತೆ. ನಾನ್ ರಿನ್ಯೂವಬಲ್ ಎನರ್ಜಿಯಿಂದ ಅತಿ ಹೆಚ್ಚಾಗಿ ನಿಮಗೆ ತಿಳಿಸ್ತಾ ಬರುತ್ತೆ. ಅಂದರೆ ಅತಿ ಹೆಚ್ಚಾಗಿ ಒಂದು ಪೊಲ್ಯೂಷನ್ನು ಸಹ ನಮಗೆ ಪರಿಸರಕ್ಕೆ ಅದು ಧಕ್ಕೆ ಉಂಟು ಮಾಡ್ತದೆ ಸ್ನೇಹಿತರೆ. ಇವೆಲ್ಲ ಕಾಮನ್ ಸೆನ್ಸ್ ಅಷ್ಟೇ. ಹಾಗೆ ನೀವು ಆಪ್ಷನನ್ನು ಗೆಸ್ ಮಾಡ್ಬೋದು, ನೋಟ್ಸ್ ಮಾಡ್ಕೋಬೇಕಂತೇನಿಲ್ಲ, ಹಾಗೆ ಗೆಸ್ ಮಾಡ್ತಾ ಬರ್ಬೋದು. ಇನ್ನು ಸಸ್ಟೈನಬಿಲಿಟಿ, ಒಂದು ನಿಖರತೆ ಅಥವಾ ಸೆಕ್ಯೂರಿಟಿ ಎಷ್ಟಿದೆ ಅನ್ನೋದಾದರೆ, ಸಸ್ಟೈನಬಿಲಿಟಿ ಅಂದರೆ ಇದರಿಂದ ನಾವು ಎಷ್ಟು ಬಳಸ್ಕೊಳ್ತಾ ಬರ್ಬೋದು ಅನ್ನೋದಾದರೆ ಆಗಿ ನಾವು ಬಳಸ್ಕೊಳ್ತಾ ಬರ್ಬೋದು. ಇದು ನಮಗೆ ತುಂಬ ಲೋ ಸಿಗ್ತಾ ಬರ್ತದೆ. ಇನ್ನು ಎಕ್ಸಾಂಪಲ್ಸ್ ಇದ್ರ ಬಗ್ಗೆ ಏನು ಹೇಳಲ್ಲ, ಆಲ್ರೆಡಿ ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ. ಇನ್ನು ಕ್ಲೈಮೇಟ್ ಇಂಪ್ಯಾಕ್ಟ್ ಅಂತ ಬಂದಾಗ, ಕ್ಲೈಮೇಟಿಕ್ ಇಂಪ್ಯಾಕ್ಟಿಗೆ ನಮಗೆ ಹವಾಮಾನದ ಪ್ರಭಾವ ಕಡಿಮೆ ಇರುತ್ತೆ ಜಾಸ್ತಿ ಇರುತ್ತೆ ಅಂತ ಕೇಳ್ತೇನೆ. ಮಿನಿಮಮ್ ಅಂದರೆ ಮಿನಿಮಮ್ ಅಂದರೆ ಕನಿಷ್ಠ
ಒಂದು ಅಭಾವ ಇದರ ಮೂಲಕ ಆಗ್ತದೆ ಸ್ನೇಹಿತರೆ. ಸೆವೆರ್ ಅಂತ ಬಂದಾಗ ತೀವ್ರ ಅಂತ ಏನು ಕನ್ನಡದಲ್ಲಿ ಕರಿತೀವಿ ಅದನ್ನು ಸೆವೆರ್ ಅಂತ ಕರಿತಾ ಬರ್ತೀವಿ. ಓಕೆ, ನಮಗೆ ಕ್ಲೈಮೇಟ್ ಅಂದರೆ ಹವಾಮಾನದ ಪ್ರಭಾವ ಕನಿಷ್ಠ ಇರುತ್ತೆ, ಇದರಲ್ಲಿ ಅತಿ ಹೆಚ್ಚಾಗಿರುತ್ತೆ. ಈ ಥರ ಕಂಪ್ಯಾರಿಸನ್ ಮಾಡಿ ಕೊಡಬಾರ್ದು. ಈಗ ರಿನ್ಯೂವಬಲ್ ಮತ್ತು ನಾನ್ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ, ಇವು ನಮಗೆ ಇದರ ಲಭ್ಯತೆಯು ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ, ಇದರ ಲಭ್ಯತೆ ಅತಿ ಕಡಿಮೆ, ಈ ರೀತಿ ಕೊಡ್ತಾ ಬರೋದು. ಅಥವಾ ಪೊಲ್ಯೂಷನ್ನು, ಇದರ ಲಭ್ಯತೆಯು ನಮಗೆ ಇದು ಏನು ನಮಗೆ ಲಭ್ಯತೆ ಅಂತ ಆದಮೇಲೆ ಮಾಲಿನ್ಯ ಅತಿ ಕಡಿಮೆ ಆಗ್ತಾ ಬರ್ಬೋದು, ಇದ್ರದ್ದು ಅತಿ ಹೆಚ್ಚಾಗಿ ಆಗ್ತಾ ಬರ್ಬೋದು. ಇನ್ನು ಸಮರ್ಥನೆ ಅಂತ ಏನು ಕರಿತೀವಿ ಅತಿ ಹೆಚ್ಚಾಗಿ ಸಿಗ್ತಾ ಬರ್ಬೋದು, ಲೋ ಅಂತ ಸಿಗ್ತಾ ಬರ್ಬೋದು. ಅಂದರೆ ಸಸ್ಟೈನಬಿಲಿಟಿ ಅಂದರೆ ಒಂದು ಸಮರ್ಥನೀಯತೆ ಅಂತ ಏನು ಕರಿತೀವಿ ಅದಾಗಿರ್ತದೆ ಸ್ನೇಹಿತರೆ. ಆ ರೀತಿ ಕೇಳ್ತಾ ಅಥವಾ ನಿಮಗೆ ಸ್ಟೇಟ್ಮೆಂಟ್ 1 ನಮಗೆ ಕೇಳ್ತಾ ಬರ್ತಾನೆ, ಪಿ ಮತ್ತು ಆರ್ ಅಂತ ನಿಮಗೆ ತುಂಬ ಬಾರಿ ಕೇಳ್ತಾ ಬರ್ತಾನೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು. ಯಾವ ರೀತಿ ಸ್ಟೇಟ್ಮೆಂಟ್ ಕೇಳ್ತಾ ಬರ್ತಾನೆ ಅಂದರೆ, ಫಾರ್ ಎಕ್ಸಾಂಪಲ್ ನಮಗೆ ನಾನ್ ರಿನ್ಯೂವಬಲ್ ಎನರ್ಜಿ ನವೀಕರಿಸಲಾಗದ ಇಂಧನಗಳು ಅಥವಾ ಕಲ್ಲಿದ್ದಲು ನಮಗೆ ಅತಿ ಹೆಚ್ಚಾಗಿ ಸಿಗುವುದಿಲ್ಲ ಅಥವಾ ಸಿಗುತ್ತದೆ ಅಂತ ಕೊಟ್ಬಿಟ್ಟು ಇದನ್ನು ನವೀಕರಿಸಬಹುದಾದ ಇಂಧನಕ್ಕೆ ಉದಾಹರಣೆಯಾಗಿದೆ ಹಾಗಾಗಿ ಅಂತ ಕೊಡ್ಬೋದು. ಆವಾಗ ನಿಮಗೆ ಎ ಆಪ್ಷನ್ ಸರಿಯಾಗಿದ್ದು ಆರ್ ಅದಕ್ಕೆ ಸರಿಯಾದ ವಿವರಣೆಯಾಗಿದೆ, ಅಥವಾ ಆರ್ ಅದಕ್ಕೆ ಸರಿಯಾದ ವಿವರಣೆ ಆಗಿದ್ದು ಎ ಅದರ ತಪ್ಪಾಗಿದೆ, ಅಥವಾ ಎ ಮತ್ತು ಆರು ಸರಿಯಾಗಿದ್ದು ಅವುಗಳ ವಿವರಣೆಯೂ ಸಹ ಸರಿಯಾಗಿದೆ. ಈ ರೀತಿ ಸಹ ನಿಮಗೆ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥ ಚಾನ್ಸಸ್ಸು ಈ ಟಾಪಿಕಲ್ಲಿ ಇರ್ತದೆ ಸ್ನೇಹಿತರೆ. ಆ ರೀತಿಯೂ ಸಹ ನೀವು ಓದಿರಲೇಬೇಕಾಗುತ್ತೆ. ಮುಂದೆ ತಿಳಿಸ್ತೀನಿ ಯಾವ್ಯಾವ ರೀತಿ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಅಂತ. ಸೊ ಇಷ್ಟು ಅಂಶಗಳು ಸಹ ನಿಮಗೆ ಆಲ್ಮೋಸ್ಟ್ ಸತತವಾಗಿ 34 ನಿಮಿಷ ವೀಡಿಯೋವನ್ನು ಮಾಡಿದ್ದೀನಿ. ಸೊ ತುಂಬ ಸಿಂಪಲ್ಲು. ನಿಮಗೆ ಮೇಯ್ನು ರಿನ್ಯೂವಬಲ್ ಎನರ್ಜಿ ಅಂತ ಬಂದಾಗ ಫಸ್ಟು ಪ್ರಶ್ನೆ ಆಗದೆ ಡೆಫಿನೇಷನ್ ನಿಮಗೆ ಕೇಳೋದಿಲ್ಲ, ಜಸ್ಟ್ ಬೇಸಿಕ್ಕಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಎರಡನೇ ಪ್ರಶ್ನೆ ಇದರಲ್ಲಿ ನಿಮಗೆ ಕೇಳೋದಾದರೆ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂತ ಅನ್ನೋದಾದರೆ ಉದಾಹರಣೆಗಳು, ಎಕ್ಸಾಂಪಲ್ಸ್ ಇದಾವಲ್ಲ ಯಾವುದು ಅದಕ್ಕೆ ಉದಾಹರಣೆ ಆಗಿದೆ ಅಂತ ನಿಮಗೆ ಕೇಳ್ತಾ ಬರ್ತಾನೆ. ಮತ್ತು ದೇಶಗಳು ಅತಿ ಹೆಚ್ಚಾಗಿ ಎಲ್ಲಿ ಅವು ಉತ್ಪಾದನೆ ಆಗ್ತಿದೆ ಅಂತ ನಿಮಗೆ ಕೇಳ್ತಾ ಬರ್ತಾನೆ. ಮತ್ತು ವಿಂಡ್ ಎನರ್ಜಿ ಆಗಿರ್ಬೋದು ಮತ್ತು ಸೋಲಾರ್ ಎನರ್ಜಿ ಇವೆಲ್ಲ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಎಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇದ್ದಾನೆ. ಅದನ್ನು ಬಿಟ್ಟರೆ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಹೇಳಿದ್ದಾನೆ, ಅದನ್ನು ಹೊಡಿಸೋದು ಯಾರು, ಅದರ ಪ್ರಸ್ತುತ ರ್ಯಾಂಕಿಂಗ್ ಎಷ್ಟಿದೆ ಅಂತ ನಿಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ. ಇನ್ನು ನಿಮಗೆ ಎ ಮತ್ತು ಆರ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳಿದ್ನಲ್ಲ, ಎ ಸರಿಯಾಗಿದ್ದು ಆರ್ ಅದಕ್ಕೆ ಸರಿಯಾದ ವಿವರಣೆ ಆಗಿದೆ ಅಂತ ಈ ರೀತಿ ನಿಮಗೆ ಕಂಪ್ಯಾರಿಸನ್ ಮಾಡ್ತಾ ಕೊಡ್ಬೋದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಂದು ಅಂಶನೂ ಸಹ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ಅದೇ ರೀತಿಯೇ ಓದ್ಕೊಳ್ತಾ ಬರಬೇಕಾಗುತ್ತೆ. ಎಲ್ಲನೂ ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದೇ ಆಗಿರ್ತದೆ. ಸೊ ಕಂಪಲ್ಸರಿ ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೇ ಆದಲ್ಲಿ ಈ ಟಾಪಿಕಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಅಂಕಗಳು ಹೋಗಲ್ಲ. ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬರಬೇಕು. ಈ ಟಾಪಿಕಲ್ಲಿ ಎಕ್ಸ್ಟ್ರಾ ನಾನು ಹೇಳಿದ್ದೇನಾದರೂ ಇತ್ತಂದರೆ ಅದನ್ನು ಇದೇ ಟಾಪಿಕಲ್ಲಿ ನೋಟ್ಸ್ ಮಾಡ್ಕೊಳ್ತಾ ಬನ್ನಿ. ಎಲ್ಲನೂ ನಾನು ಹೇಳಿದ್ದೇ ಇತ್ತಂದರೆ ನೀವು ಇದನ್ನು ಜಸ್ಟ್ ರಿವಿಷನ್ ಮಾಡ್ಕೊಳ್ತಾ ಬಂದರೆ ಸಾಕು. ಹೇಳಿ ನಾನು ರಿವಿಷನ್ಗೆ 2 ಮಿನಿಟ್ಸಲ್ಲಿ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನೋಟ್ಸ್ ಮಾಡ್ಕೊಂಡಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಎಕ್ಸಾಮ್ ದೃಷ್ಟಿಲಿ ತುಂಬ ಜನ ನೋಡಿರ್ತಾರೆ, ತುಂಬ ಕಷ್ಟಪಟ್ಟು ಓದ್ತಾ ಇರ್ತಾನೆ, ಅವ್ನು ಪಾಸ್ ಆಗಿರಲ್ಲ. ಇನ್ನು ಸ್ವಲ್ಪ ಜನ ಅಭ್ಯರ್ಥಿಗಳು ಆರಾಮಾಗಿ ಅಡ್ಡಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಕ್ಲೀನಾಗಿ ಓದ್ಕೊಂಡು ಸ್ಮಾರ್ಟ್ ವರ್ಕ್ ಮಾಡಿ ಓದ್ತಾ ಇರ್ತಾರೆ, ಎಲ್ಲ ಬೇಗನೆ ಸಕ್ಸಸ್ ಆಗೋಗಿರ್ತಾರೆ. ಎಲ್ಲ ವ್ಯಕ್ತಿಗಳನ್ನು ಸಹ ನೀವು ಕಣ್ಮುಂದೆ ನೋಡಿರ್ತೀರ. ಸೊ ನಮ್ಮ ಅಭ್ಯರ್ಥಿಗಳು ಎರಡೂ ರೀತಿಯಲ್ಲಿ ಇರಬೇಕು, ಹಾರ್ಡ್ ವರ್ಕ್ ಮಾಡೋಕ್ಕೂ ರೆಡಿ ಇರಬೇಕು, ಈ ಕಡೆ ಸ್ಮಾರ್ಟ್ ವರ್ಕ್ ಮಾಡೋಕ್ಕೂ ರೆಡಿ ಇರಬೇಕು. ಆವಾಗ ನೀವು ಸಕ್ಸಸ್ ಆಗೋದಕ್ಕೆ ತುಂಬ ಸುಲಭ ಆಗುತ್ತೆ. ಅದಕ್ಕೆ ಏನೆಲ್ಲ ಬೇಕು ಪ್ಲ್ಯಾನ್ಗಳು ನಾನು ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.